गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ध्यान मूलो गुरुमूर्ति पूज्य मूलो गुरुपाद मंत्र मूलो गुरुवाक्य मुक्ति मूलो गुरुकृपा। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಶಿವಕಾರುಣ್ಯ ಸ್ಥಳ ಅಂದರೆ ಕೈವಲ್ಯ ಪದ್ಧತಿ ಒಳಗೆ ಶಿವಕಾರುಣ್ಯ ಸ್ಥಳವನ್ನು ನಾವು 19ನೆಯ ಪದ ನೋಡ್ತಾ ಇದ್ದೀವಿ. ಕೈವಲ್ಯ ಅಂತಂದರೆ ಮುಕ್ತಿ ಅನ್ನುವಂಥದ್ದು, ಮೋಕ್ಷ ಅನ್ನುವಂಥದ್ದು, ಪದ್ಧತಿ ಅಂದರೆ ದಾರಿ ಅನ್ನುವಂಥದ್ದು. ಈ ಒಂದು ಕೈವಲ್ಯ ಮುಕ್ತಿಯನ್ನು ಪಡ್ಕೊಳ್ಬೇಕಾದಾಗ ನಾವು ಇಲ್ಲಿ ನಿಜಗೊಂಡ್ರೆ 5 ಸ್ಥಳಗಳನ್ನು ಇಟ್ಟಿದ್ದಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಮತ್ತು ಯೋಗ ಪ್ರತಿಪಾದನಾ ಸ್ಥಳ, ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳ, 5 ಸ್ಥಳಗಳನ್ನು ಇಟ್ಟಿದ್ದಾರೆ. ನಾವು ಶಿವನ ಒಂದು ಕೃಪೆಯನ್ನು ಪಡೆಯುವಂಥದ್ದು, ಇಲ್ಲಿ ಭಕ್ತನಾದಂಥ ಪರಮಾತ್ಮಗೆ ಕೇಳ್ಕೊಳ್ಳುವಂಥದ್ದು. ದುಃಖ ಅಂತಂದರೆ ಇದು ಅತ್ಯಂತ ದುಃಖ ಇರುವಂಥದ್ದು. ಇಂಥ ದುಃಖವನ್ನು ನಿವೃತ್ತಿ ಮಾಡಪ್ಪ ತಂದೆ, ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನನಗೆ ಮಾಡು ಅಂತ ಇಲ್ಲಿ ಭಕ್ತನಾದಂಥ ಪರಿಪರಿಯಾಗಿ ಪರಮಾತ್ಮನನ್ನು ಕೇಳ್ತಾ ಇದ್ದಾನೆ. ಈ ಒಂದು 19ನೇ ನುಡಿಯಲ್ಲಿ ಕೇಳ್ತಾನ. ಹಿಂದೆ ಕೂಡ ಕೇಳಿದ್ರು, ಕಾಮನಿಂದಾಗುವಂಥ ಕಷ್ಟ, ಕಾಲನಿಂದ ಆಗುವಂಥದ್ದು, ಇವೆಲ್ಲವುಗಳನ್ನು ಹೇಳಿ ಇನ್ನೂ ಭಾಳಷ್ಟು ಕಷ್ಟಗಳು ಅದಾವ. ಅದಕ್ಕೆ ಇಲ್ಲಿ ಮುಂದೆ ಇನ್ನೂ ಎಷ್ಟು ಅದಾವ ಕೆಲವೊಂದು ವಿಚಾರಗಳನ್ನು ಕೇಳ್ಕೊಳ್ತಾ ಇದ್ದಾನ ಶಿಷ್ಯ. ಏನು ಕೇಳ್ತಾ ಇದ್ದಾನ? ಶಂಕರ ನೋಡು ನೀಯನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದುಳ ಅಭಯವಿತ್ತು ಅಂತನ್ನುವಂಥದ್ದು. ಏನು ಕೇಳ್ತಾ ಇದ್ದಾನ? ಶಂಕರ, ನಿನ್ನೆ ಕೆಲವೊಂದು ವಿಚಾರಗಳು ಬಂದಿದ್ದಾವ. ಯಾಕಂದರೆ ಪರಮಾತ್ಮ ನೀನು ನನ್ನನ್ನು ಈ ಹುಟ್ಟುವಂಥದ್ದು ಸಾಯುವಂಥದ್ದು, ಇದು ಜನ್ಮ ಜನ್ಮಗಳಲ್ಲಿ ದುಃಖವನ್ನು ಕೊಡುವಂಥದ್ದಿದು. ಅದಕ್ಕೆ ನೀನು ಏನಂದ್ರೆ ನನ್ನಲ್ಲಿ ಏನೊಂದು ಅಪೇಕ್ಷೆ ಮಾಡ್ದೇನೆ ಮತ್ತು ನನ್ನನ್ನು ಕಾಪಾಡು, ನಿನ್ನ ಕೃಪೆ ಆಗಲಿಪ್ಪ, ನೀನು ಕೃಪೆ ಮಾಡು ಅನ್ನುವಂಥದ್ದನ್ನು ಕೇಳ್ಕೊಳ್ತಾ ಇದ್ದಾನೆ. ನಾವು 1ನೇ ನುಡಿ ನೋಡ್ತಾ ಇದ್ದೀವಿ. ಏನು ನೋಡ್ತಾ ಇದ್ದೀವಿ ನೋಡೋಣ. ಶಂಕರ ಮಾಯ ಕರ್ಮದ ಬಾಧೆ, ಕಾಯಕರಣದ ಬಾಧೆ, ವಾಯು ವಿಷೇಂದ್ರಿಯದ ಬಾಧೆ ಶಂಕರ, ಏವಹ ಜನನ ಮರಣದ ಬಾಧೆ, ತಾಪ ಸಮುದಾಯದ ಅತಿ ಬಾಧೆ ಬಲು ಎನೆಗೆ ಶಂಕರ. ನೋಡ್ರಿ, ಅದ್ಭುತವಾಗಿ ಕೇಳ್ತಾ ಇದ್ದಾನು. ಶಂಕರ ಅಂತಂದ್ರೆ ಸುಖವನ್ನ ಉಂಟು ಮಾಡ್ತಕ್ಕಂಥ ಪರಮಾತ್ಮ. ಪರಮಾತ್ಮ ಅಂದ್ರೂ ಕೂಡ ಒಂದೇ, ಶಂಕರ ಅಂದ್ರೂ ಕೂಡ ಒಂದೇನೆ. ಹೌದಾ? ಸುಖವನ್ನು ಉಂಟು ಮಾಡುವಂಥವನಿಗೆ ಪರಮಾತ್ಮ ಅಂತಾರೆ. ಸುಖವನ್ನು ಉಂಟು ಮಾಡ್ತಕ್ಕಂಥ ಪರಮಾತ್ಮನ ಸ್ವರೂಪನೇ ಶಂಕರ ಅನ್ನುವಂಥದ್ದು. ಈ ಮಾಯೆ ಕರ್ಮದ ಬಾಧೆ ಅನ್ನುವಂಥದ್ದು ಇದು ಅಜ್ಞಾನ. ಯಾಕಂತಂದ್ರೆ ಇದು ಮಾಯೆ ಅನ್ನುವಂಥದ್ದು ನನ್ನ ಸ್ವರೂಪವನ್ನು ಮುಚ್ಚಿ ಹಾಕಿರುವಂಥದ್ದು. ನನ್ನ ಸ್ವರೂಪದ, ಯಾಕಂದರೆ ಈ ಮರೆವೆಯಿಂದ ಕೂಡಿ ಅನಂತ ರೀತಿಯಿಂದ ಪಾಪ ಪುಣ್ಯ ಮಿಶ್ರ ರೂಪವಾಗಿದ್ದಂಥ ಈ ಕರ್ಮಗಳನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ನಿನ್ನೆ ವಿಚಾರದಲ್ಲಿ ಕೇಳ್ಕೊಂಡಂಥ ವಿಚಾರ ಬಂತು. ಮತ್ತು ಈಗ ಮಾಯ ಕರ್ಮದ ಬಾಧೆ, ಕಾಯಕರಣದ ಬಾಧೆ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಈ ಕಾಯ ಅಂತಂದರೆ ಯಾವುದು? ಸ್ಥೂಲ ದೇಹದ ಒಂದು ಉಪದ್ರವ. ಇದು ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ ಅಲ್ಲ. ಯಾವ ರೀತಿ ಅಂತಂದ್ರೆ ಇದು ತೋರಿದಂಗೆ ಆಗ್ತದೆ. ಬಾಲ್ಯ ಬರ್ತದೆ, ಯೌವನ ಬರ್ತದೆ, ಮುಪ್ಪು ಬರ್ತದೆ. ಅಸ್ಥಿತೆ, ಜಾಯತೆ, ವಿವರ್ಧತೆ, ಪರಿಣಾಮತೆ, ಅಪೇಕ್ಷೀಯತೆ, ವಿನಶ್ಯತೆ ಅಂತ ಷಡ್ಭಾವ ವಿಕಾರಕ್ಕೆ ಒಳಗಾಗುವಂಥ ಶರೀರ. ಯಾಕಂದ್ರೆ ಇದು ಕೂಡ ದುಃಖದಿಂದ ಕೂಡ್ಯದ. ಈ ಶರೀರಗಳು ಏನಂದ್ರೆ ಒಂದು ರೋಗಗಳ ತೋಟ ಅಂತ ಕೂಡ ಹೇಳ್ತಾರೆ. ಒಂದು ಬಿಡೋದು ಒಂದು ಇರ್ತದೆ ಈ ಶರೀರಕ್ಕೆ.
ಅದಕ್ಕೆ ಈ ಸ್ಥೂಲ ದೇಹದ ಒಂದು ಉಪದ್ರವ ಅಂತಂದ್ರೆ ಅದೊಂದು ಬಾಧೆ, ಆ ಕಾಟವನ್ನ. ಮತ್ತೆ ಕರಣದ ಅಂತಂದ್ರೆ ಈ ಕರಣ, ಕಾಯ ಕರಣ ಅಂತಂದ್ರೆ ಕರುಣ ಬೇರೆ, ಕರಣ ಬೇರೆ. ಈ ಕರಣ ಅಂತಂದ್ರೆ ಈ ನಿಜಗುಂಡ್ರದ್ದು ಬಹಳ ಸ್ವಲ್ಪ ಸೂಕ್ಷ್ಮ ಅದಾವ. ಒಂದು ಅಕ್ಷರಗಳು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದಾಗ ಅದು ಅರ್ಥನೇ ಬೇರೆ ಕೊಡ್ತದೆ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ತಿಳ್ಕೊಂಡು, ಅಕ್ಷರಗಳನ್ನು ತಿಳ್ಕೊಂಡು ನಾವು ಅರ್ಥವನ್ನು ತಿಳ್ಕೊಳ್ಬೇಕಾಗ್ತದೆ. ಈ ಕರಣ ಅಂತಂದ್ರೆ ಮನ, ಬುದ್ಧಿ, ಚಿತ್ತು, ಅಹಂಕಾರ, ಇವುಗಳ ಒಂದು ಕರಣಗಳ ಬಾಧೆ. ಅದು ಒಂದಲ್ಲ ಎರಡಲ್ಲ. ಈ ಮನಸ್ಸಿನ ಒಂದು ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಚಿತ್ತು, ಅಹಂಕಾರಗಳ ಒಂದು ಬಾಧೆ ಅನ್ನುವಂಥದ್ದು. ಮತ್ತೆ ವಾಯು ವಿಷೇಂದ್ರಿಯದ ಬಾಧೆ, ಇದು ಕೂಡ ಈ ಪ್ರಾಣವೇ ಮೊದಲು ಮಾಡಿಕೊಂಡು ಎಲ್ಲ ಒಂದು ಈ ಪ್ರಾಣವಾಯುಗಳೇನದವ ಅದರಿಂದ ಆಗ್ತಾ ಒಂದು ಬಾಧೆ ಆಗಿರುವಂಥದ್ದು. ವಿಷಯಗಳು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಅನ್ನುವಂಥ ವಿಷಯಗಳು, ಪಂಚ ವಿಷಯಗಳು ಇವು. ಇವುಗಳಿಂದ ಆಗ್ತಾ ಇರುವಂತ ನನಗೆ ದುಃಖ ಅನ್ನುವಂಥದ್ದು ಕೂಡ ಹೇಳ್ತಾರೆ ಅವರು. ಮತ್ತು ಈಗ ಹೇಳ್ತಾರೆ ಯಾವ ರೀತಿ ಅಂತಂದ್ರೆ, ಈ ಶರೀರದಲ್ಲಿ ಈ ದೇಹ ಹೆಂಗದ ಷಡ್ಭಾವ ವಿಕಾರಕ್ಕೆ ಒಳಗಾಗುವಂಥದ್ದು. ಯಾಕಂದ್ರೆ ಕಾಯಕರಣದ ಬಾಧೆ ಅಂತ ಹೇಳ್ತಾರೆ. ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮತೆ, ಅಪೇಕ್ಷೀಯತೆ, ವಿನಶ್ಯತೆ ಅನ್ನುವಂಥದ್ದು ಷಡ್ಭಾವ ವಿಕಾರದಿಂದ ಕೂಡಿದಂಥದ್ದು ಈ ಶರೀರ. ಇದು ಕೂಡ ಹಲವಾರು ರೀತಿಯಿಂದ ದುಃಖ ಕೊಡುವಂಥದ್ದು. ಯಾಕಂದ್ರೆ ಈ ತಾಯಿ ಗರ್ಭದಿಂದ ಹಿಡ್ಕೊಂಡು ಕೊನೆಯವರೆಗೂ ದುಃಖ ಕೊಡುವಂಥದ್ದು ಐತೆ. ಮತ್ತು ಇಲ್ಲಿ ಕೂಡ ಹೇಳ್ತಾರ, ಇದಕ್ಕೆ ನಾವು ಯಾವಾಗಲೂ ಈ ಶರೀರಕ್ಕೆ ರೋಗ ಬರುವಂಥದ್ದಾಗಿರ್ಬೋದು, ಅಲ್ಲಿ ಧಾತುಜ ಕರ್ಮಜ ರೋಗಗಳಿಂದ ಬರುವಂಥದ್ದು ಈ ಶರೀರಕ್ಕೆ. ಆಮೇಲೆ ಈ ಮನಸ್ಸು ಕೂಡ ಹೆಂಗೈತಪ್ಪ ಅಂತಂದ್ರೆ, ಈ ಮನಸ್ಸು ಕೂಡ ಕಾಮ ಕ್ರೋಧಾದಿಗಳಿಂದ ಕೂಡಿದಂಥದ್ದು. ಇದು ಯಾಕಂದ್ರೆ ಮನಸ್ಸಿನ ಮಕ್ಕಳು ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಅನ್ನುವಂಥವು ಇವು ನಮ್ಮೊಳಗೆ ಇರುವಂಥವು. ಬೇರೆ ಅದಾವೇನಂದ್ರೆ ಇಲ್ಲ, ನಮ್ಮೊಳಗಡೆನೆ ಇರುವಂಥವು. ಮತ್ತೆ ಇದು ಮನಸ್ಸು ಹೆಂಗದ, ಹಲವಾರು ಚಿಂತೆಗಳಿಗೆ ಮತ್ತು ಹಲವಾರು ವ್ಯಸನಾದಿಗಳಿಗೆ ಕೂಡಿ ಅನಂತ ರೀತಿಯಿಂದ ದುಃಖವನ್ನ ಕೊಡುವಂಥದ್ದಿದು. ಅನಂತ ರೀತಿಯಿಂದ ದುಃಖವನ್ನು ಕೊಡ್ತದ. ಮತ್ತೆ ಬುದ್ಧಿ, ಶೋಕ, ಮೋಹಾದಿಗಳಿಂದ, ಬುದ್ಧಿ ಅಂದರೆ ಶೋಕ ಮೋಹಾದಿಗಳಿಂದ ಇಲ್ಲಿಂದ, ಯಾಕಂದ್ರೆ ಚಿತ್ತು ಸ್ಮರಣೆ ಮಾತ್ರದಿಂದ, ಚಿತ್ತು ಸ್ಮರಣೆ ಮಾಡುವಂಥದ್ದು, ಈ ಅಹಂಕಾರ ಅಭಿಮಾನ ಪಡುವಂಥದ್ದು, ಈ ಅನಂತ ರೀತಿಯಿಂದ ನನಗೆ ಬಾಧೆ ಉಂಟಾಗ್ತಾ ಇದೆಯಪ್ಪ ನನಗೆ, ಒಂದಲ್ಲ ಎರಡಲ್ಲ. ಮತ್ತು ವಾಯು, ಪ್ರಾಣವಾಯು ನೋಡ್ರಿ, ವಾಯು ಹೆಚ್ಚಾಯಿತು ಶರೀರದಾಗಂದ್ರೆ ಮನಸ್ಸು ಚಂಚಲ ಆಗ್ತದೆ. ವಾಯು ಹೆಚ್ಚಾಯಿತು ಅಂತಂದಾಗ ಮನಸ್ಸು ಚಂಚಲ ಆಗ್ತದ, ಕಡಿಮೆ ಆದ್ರೆ ರೋಗಗಳು ಪ್ರಾಪ್ತಿ ಆಗ್ತಾವ. ಈ ರೀತಿಯಿಂದ ಈ ನಮ್ಮ ವಾಯು ಏನದಾವ ಶರೀರದಾಗ ಈ ರೀತಿ ಬಾಧೆ ಕೊಡ್ತಾವ ನನಗೆ ನೋಡ್ರಿ. ಯಾಕಂದ್ರೆ ಒಂದು ರೀತಿ ಅಲ್ಲ ನಾನು ಹೇಳುವಂಥದ್ದು. ವಾಯು ಜಾಸ್ತಿ ಆದ್ರೆ ಮನಸ್ಸು ಚಂಚಲ ಆಗಿರ್ತದ, ಕಡಿಮೆ ಆದ್ರೆ ರೋಗಗಳು ಪ್ರಾಪ್ತಿ ಆಗ್ತಾವ. ಈ ರೀತಿಯಿಂದ ಈ ವಾಯುವಿನ ಬಾಧೆ ನನಗೆ ಕಾಡ್ತಾ ಇದೆ. ಮತ್ತು ಈ ಶಬ್ದಾದಿ ವಿಷಯಗಳು ನೋಡ್ರಿ, ವಿಷಯೇಂದ್ರಿಯದ ಬಾಧೆ ಅಂದ್ರೆ ಶಬ್ದಾದಿ ವಿಷಯಗಳ ನನ್ನನ್ನು ಬಹಳಷ್ಟು ಕಷ್ಟಕ್ಕೆ ಗುರಿ ಮಾಡ್ತಾವೆ. ಅದು ಹೆಂಗಂತಂದ್ರೆ, ಈಗ ಒಂದೊಂದು ಜೀವಿಗಳು ಒಂದೊಂದಕ್ಕೆ ತಮ್ಮ ಪ್ರಾಣವನ್ನೇ ಕೊಟ್ಬಿಟ್ಟಿದಾವೆ ವಿಷಯಕ್ಕೆ ಮರಳಾಗಿ. ಇಲ್ಲಿ ವಿಷಯಗಳಿಗೆ ಮರಳಾಗಿ ಒಂದೊಂದು ಜೀವಿಗಳು ಒಂದೊಂದಕ್ಕೆ ಪ್ರಾಣವನ್ನು ಕೊಟ್ಟಿದ್ದಾವೆ. ಯಾವುದಕ್ಕೆ? ಶಬ್ದಕ್ಕೆ ಮರಳಾಯಿತು. ಯಾವುದು? ಶಬ್ದಕ್ಕೆ ಮರಳಾಗಿ ನಾವು ಅಲ್ಲಿ ಚಿಗರಿ ಅಂತ ಕೂಡ ಹೇಳ್ತಾರೆ, ಹಾವು ಅಂತ ಕೂಡ ಹೇಳ್ತಾರೆ. ಅದೇ ಹೆಂಗಂದ್ರೆ ಶಬ್ದಕ್ಕೆ ಅದು ಮರಳಾಗ್ತದೆ. ಚಿಗರಿ ಅಂತ ತಗೊಂಡ್ರು ಕೂಡ ಅದು ಶಬ್ದವನ್ನು ಕೇಳ್ತಾ ಮತ್ತೆ ಒಂದು ಬೇಟೆಗಾರನ ಕೈಗೆ ಸಿಕ್ಕಿಬಿಡುವಂಥದ್ದು, ಆ ರೀತಿ ಕೂಡ ಹೇಳ್ತಾರೆ. ಮತ್ತೆ ಸ್ಪರ್ಶಕ್ಕೆ ಮರಳಾಗಿ ಆನೆ ಕೆಟ್ಟಿತು ಅಂತ ಹೇಳ್ತಾರೆ. ಯಾವ ರೀತಿ ಕೆಟ್ಟಿತು ಆನೆ ಅಂತಂದಾಗ, ಈ ಆನೆ ಯಾವ ರೀತಿ ಅಂತಂದ್ರೆ ಹೇಳ್ತಾರೆ ಅವರು, ಒಂದು ಹೆಣ್ಣಾನೆ ಮತ್ತು ಗಂಡಾನೆ ಹೆಣ್ಣಾನೆಗೆ ಸ್ಪರ್ಶ ಮಾಡುವಂಥ ಆಸೆ ಇರುವಂಥದ್ದು. ಅದನ್ನು ಪಳಗಿಸ್ಬೇಕು, ಹಿಡಿಬೇಕು ಅಂತಂದಾಗ ಮಧ್ಯೆ ಒಂದು ತಗ್ಗು ತೋಡಿರ್ತಾರೆ. ದೊಡ್ಡದೊಂದು ತಗ್ಗು ತೋಡಿ ಅದಕ್ಕೇನು ಮಾಡ್ತಾರೆ, ಒಂದು ಮೇಲ್ಗಡೆ ಒಂದು ಹೊದಿಕೆ ಥರ ಹಾಕಿ ಅದಕ್ಕೆ ಮೇಲ್ಗಡೆ ಹುಲ್ಲು ಮತ್ತು ಈ ನಾನಾ ರೀತಿಯಿಂದ ಮಣ್ಣು ಥರ ಹಾಕಿದಂಗೆ ಮಾಡಿ ಅದನ್ನ ನೆಲ ಥರನೇ ಮಾಡಿರ್ತಾರೆ ಅವರು. ಆವಾಗ ಎದುರುಗಡೆ ಒಂದು ಹೆಣ್ಣು ಆನೆಯನ್ನು ನಿಲ್ಲಿಸಿರ್ತಾರೆ, ಕಟ್ಟಿರ್ತಾರೆ. ಈ ಕಡೆ ಒಂದು ಗಂಡು ಆನೆಯನ್ನು ಬಿಡ್ತಾರೆ.
ಅದು ಏನ್ ಮಾಡ್ತದ, ಆ ಹೆಣ್ಣಾನೆಯ ಒಂದು ಸ್ಪರ್ಶಕ್ಕೆ ಅದು ಓಡಿ ಬರ್ತದ. ಓಡಿ ಬಂದಾಗ ಅಲ್ಲಿ ಒಂದು ತಗ್ಗು ಇರ್ತದಲ್ಲ, ಆ ತಗ್ಗು ಒಳಗೆ ಬಿದ್ದು ಬಿಡ್ತದ. ಅದು ತಗ್ಗ ಮಾಡಿಬಿಟ್ಟು ಅದನ್ನ ಮುಚ್ಚಿರ್ತಾರೆ ಗೊತ್ತಾಗ್ಲಾರ್ದಂಗ. ಆ ತಗ್ಗಿನಲ್ಲಿ ಬಿಟ್ಟಾಗ ಒಂದು 2 ದಿವಸ ಅದಕ್ಕೆ ಊಟ ಅದೇನು ಆಹಾರ ಕೊಡ್ಲಾರ್ದ ಏನ್ ಮಾಡ್ತಾರ ಅದಕ್ಕಂದ್ರ ಅದು ಹಸಿವೆ ಆಗ್ಬೇಕು. ಅದಕ್ಕೆ ತುಂಬಾ ಒಂದು 2 ದಿವಸದಿಂದ ಅದಕ್ಕೆ ಊಟ ಹಾಕಂಗಿಲ್ಲ. ಅವಾಗ ಅದನ್ನ ಪಳಗಿಸಿ ಮತ್ತೆ ಅದನ್ನ ಹಿಡ್ಕೊಂಡೋಗಿ ಅದನ್ನ ತಾವು ಹೆಂಗ್ ಬೇಕು ಹಂಗ ಅದನ್ನ ಇದು ಮಾಡ್ತಾರೆ. ಹಂಗಾಗಿ ಮಾವುತನ ಕೈಯಾಗ ಅದು ಸಿಕ್ಕಾಕೊಂಡ್ಬಿಡ್ತದ. ಯಾವುದ್ರ ಸಲುವಾಗಿ? ಸ್ಪರ್ಶಕ್ಕೆ ಮರಳಾಗಿ. ಆನೆ ಅಂಥ ಆನೆ, ಬಲಾಢ್ಯ ಆನೆ ನೋಡ್ರಿ. ಒಂದು ವಿಷಯಕ್ಕೆ ಅದು ಹೆಂಗಾಗ್ತದ, ಅದು ಆ ಮರುಳಾಗಿಬಿಟ್ಟು ಇಡೀ ತನ್ನ ಜೀವವನ್ನು ಅಲ್ಲೇ ಕೊಟ್ಬಿಡ್ತದ, ತೆಗೆದು ಬಿಡ್ತದ. ಅದು ಹಂಗಾಗಿ ಆನೆ ಕೆಡ್ತದ. ರೂಪಕ್ಕೆ ಮರಳಾಗಿ ಪತಂಗ ಕೆಡ್ತದ. ಯಾಕಂದ್ರೆ ಈ ಮಳೆಗಾಲದಾಗ ಏನಾಗ್ತದ, ಒಂದು ಲೈಟಿನ ಹುಳು ನೋಡ್ರಿ, ಆ ಒಂದು ಇದು ರೂಪಕ್ಕೆ ಮರಳಾಗಿ ಅದು ಬಂದು ಅಲ್ಲೇ ಲೈಟಿನ ಹತ್ರ ಬಂದು ಆ ಒಂದು ಇದಕ್ಕಾಗಿ ಅದು ಸತ್ತೋಗ್ಬಿಡ್ತದೆ. ರೂಪಕ್ಕೆ ಮರಳಾಗಿ ಬಂದು ಆ ಪತಂಗ ಏನು ಮಾಡ್ತದ, ಸತ್ತೋಗ್ಬಿಡ್ತದೆ. ಮತ್ತು ರಸಕ್ಕೆ ಮರಳಾಗಿ ಮೀನು ಕೆಡ್ತದೆ. ಮೀನು ಅಂದರೆ ಗಾಳದಾಗ ಒಂದು ಚೂರು ಮಾಂಸದ ತುಂಡನ್ನು ಅಥವಾ ಏನೋ ಹಾಕಿಬಿಟ್ಟು ಅದು ಬಿಟ್ಟಿರ್ತಾರೆ. ಬಿಟ್ಟಾಗ ಅದನ್ನೇ ತಿನ್ಬೇಕಂತ ಬಂದು ಇದು ಸಿಕ್ಕಾಕೊಂಡ್ಬಿಡ್ತದೆ. ಅದಕ್ಕೆ ಯಾವುದಕ್ಕೆ ಮರಳಾಗಿ ಮೀನು ಕೆಟ್ಟಿತು ಅಂತಂದ್ರೆ, ಇದು ರಸಕ್ಕೆ ಮರಳಾಗಿ ಆ ಮೀನು ಅಲ್ಲಿ ತನ್ನ ಜೀವವನ್ನು ಕೊಟ್ಟಿತು. ಮತ್ತೆ ಗಂಧಕ್ಕೆ ಮರಳಾಗಿ ಭೃಂಗ ಕೆಟ್ಟಿತು. ಈ ಭೃಂಗ ನೋಡ್ರಿ ಎಷ್ಟು ತಾಕತ್ತಿರುವಂಥದ್ದು, ಎಂತೆಂಥ ಒಂದು ಕಟ್ಟಿಗೆಗಳನ್ನು ಕೊರಿಯುವಂಥದ್ದು ಇದು ಭೃಂಗ. ಕಟ್ಟಿಗೆಗಳಿಗೆ ಕೊರಿತಿರ್ತದ ನೋಡ್ರಿ, ಆ ರೀತಿ ಕೊರಿಯುವಂಥದ್ದು ಭೃಂಗ. ಆ ಹೂವಿನ ಒಂದು ರಸಕ್ಕೆ, ಹೂವಿನ ಒಂದು ಗಂಧಕ್ಕೆ ಮರಳಾಗ್ತದ. ಮರಳಾಗಿ ಹೂವಿನ ಒಂದು ಇದ್ರ ಮೇಲೆ ಕೂತ್ಕೊಂಡು ಆ ರಸವನ್ನ, ವಾಸನೆಯನ್ನ ಹೀರ್ಬೇಕಾದಾಗ ಅದಕ್ಕೆ ಬೇಕಂದ್ರೆ ಸಾಯಂಕಾಲ ಆದಂಗ ಆ ಹೂವು ಹಿಂಗ ಮುದುಡ್ಕೋತದ ನೋಡ್ರಿ, ಕಮಲ್ದ ಹೂವು ಅನ್ನುವಂಥದ್ದು. ಯಾವಾಗ ಸಾಯಂಕಾಲ ಆದಂಗೆ ಹಿಂಗ ಮುದುಡಿತು ಅಂದಾಗ ಆ ಒಂದು ಇನ್ನು ಸತ್ತು ಹೋಗ್ತೀನಿ ಅನ್ನುವಂಥದ್ದು ಕೂಡ ಅದಕ್ಕೆ ಇರಂಗಿಲ್ಲ. ಅವಾಗ ಹಿಂಗ ಮುದುಡ್ಕೊಂಡು ಬಿಟ್ಟಾಗ ಆ ಹುಳು ಏನಾಗ್ತದೆ, ಮಧ್ಯೆ ಸಿಕ್ಕಾಕೊಂಡ್ಬಿಡ್ತದೆ. ಸಿಕ್ಕಾಕೊಂಡು ಬಿದ್ದು ಅದು ಅಲ್ಲೇ ತನ್ನ ಪ್ರಾಣವನ್ನು ಬಿಡ್ತದೆ. ಅಂಥ ಒಂದು ಕಟ್ಟಿಗೆಯನ್ನು ಕೊರಿಯುವಂಥ ಶಕ್ತಿ ಉಳ್ಳಂಥ ಒಂದು ಭ್ರಮರ ಏನು ಮಾಡ್ತದ, ಭೃಂಗ, ಅದು ಒಂದು ಹೂವು, ಅದು ಯಾಕಂದ್ರೆ ಮೃದುತ್ವದಿಂದ ಕೂಡಿದಂಥ ಹೂವಿನ ಮಧ್ಯೆ ಆ ಗಂಧವನ್ನು ಈರ್ಲಿಕ್ಕೆ ಹೋಗಿ ಆ ಗಂಧಕ್ಕೆ ಮರಳಾಗಿ ಅಂಥ ಒಂದು ಭೃಂಗ ಸತ್ತೋಗ್ಬಿಡ್ತದೆ, ಕೆಟ್ಟೋಗ್ಬಿಡ್ತದೆ. ಈ ಪ್ರಕಾರ ಒಂದೊಂದಕ್ಕೆ ಒಂದೊಂದು ಪ್ರಾಣಿಯು ಜೀವ ಕೊಟ್ಟದು. ಕೊಟ್ಟು ಅದಕ್ಕೆ ಜೀವ ಅದೇನಾಗ್ಯದ, ಕೆಟ್ಟು ಹೋಗ್ಬಿಟ್ಟದ. ಅಂದಮೇಲೆ ನೀನು 5 ವಿಷಯಗಳು ನಿನಗದಾವ. ಯಾವ ವಿಷಯಗಳು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5 ವಿಷಯಗಳನ್ನ ಮೋಹ ಮಾಡ್ತಕ್ಕಂಥವ್ ನೀನ್ ಹೆಂಗ್ ಉಳಿತಿದಿ? ಅದಕ್ಕೆ ಇವು 5 ನಿನಗದಾವ, ಮತ್ತೆ ಇವು 5ಗಳು ಹೆಂಗೆ ದಾಡ್ತೀಯಪ್ಪ ನೀನು? ಅದಕ್ಕೆ ಇವೆಲ್ಲ 5 ವಿಷಯಗಳು ನನಗದಾವ, ನಾನು ಹೆಂಗೆ ಉಳಿತೀನಿ ಹೇಳಪ್ಪ? ಉಳಿಯೋದಿಲ್ಲಪ್ಪ. ನಾನು ಪರಮಾತ್ಮ ಮುಂದೆ ಹೇಳತ್ತಾನ, ಒಂದೊಂದು ಜೀವಿಗಳು ನನ್ನ ಕಣ್ಣು ಮುಂದೆ ಹಿಂಗೆಲ್ಲ ನಡೀತಾ ಇದ್ದಾವಂದಾಗ ಈ 5 ಜೀವಿಗಳು ಈ ಶಬ್ದ, ಸ್ಪರ್ಶ, ರೂಪ, ರಸಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾವಂತಂದಾಗ 5 ನನಗದಾವ. ಮತ್ತು ನಾನು ಒಂದು ಶಬ್ದಕರ ಸಾಯ್ಬೋದು, ಸ್ಪರ್ಶಕರ ಸಾಯ್ಬೋದು, ಒಂದೊಂದು ಜನ್ಮದಾಗ ಒಂದೊಂದು ಕೊಟ್ಕೊಂತ ಬಂದು ಬಿಟ್ಟಿನಿ. ಈಗಾಗಲೇ 5 ವಿಷಯಗಳು ನನಗೆ ಅದಾವೀಗ. ಅದಕ್ಕೆ ನಾನು ಹೆಂಗೆ ಉಳಿತೀನಿ ಹೇಳಪ್ಪ? ಒಂದು ಬಿಡೋದು ಒಂದ್ರಾಗ ಸುಖ ಇಲ್ಲಂದ್ಗಾನೆ ಇನ್ನೊಂದು ಹುಡುಕ್ತದ, ಇನ್ನೊಂದ್ರಾಗ ಸುಖ ಇಲ್ಲಂದ್ಗಳೇ ಇನ್ನೊಂದು ಹುಡುಕ್ತದ, ಇನ್ನೊಂದ್ರಾಗ ಸುಖ ಇಲ್ಲಂದ್ಗಾನೆ ಇನ್ನೊಂದ್ರದಾಗ ಹುಡುಕ್ತದ. ಮತ್ತು ಇವು 5 ವಿಷಯಗಳು ನನಗದಾವಲ್ಲ, ಈ ರೀತಿಯಾದಂಥ ಈ ಮೋಹದ ರೂಪದಿಂದ ಶಬ್ದಾದಿ ವಿಷಯಗಳು ನನ್ನನ್ನು ಕಾಡ್ತಾ ಇದ್ದಾವ. ಇವು ನನ್ನ ಜೊತೆಗೆ ಅದಾವ, ಮತ್ತು ನಾನು ಬಿಟ್ಟು ಹಿಂಗೆ ಒಗಿಲಕ್ಕೂ ಆಗಂಗಿಲ್ಲವು. ನಾವೆಲ್ಲರೂ ತೆಗೆದು ಹಾಕೋಕ್ಕಾಗ್ತದೇನ್ರಿ? ಇಲ್ಲಲ್ಲ. ಇವು ನನ್ನ ಒಳಗೆ ಅದಾವ, ನನ್ನನ್ನು ಕಾಡ್ತಾ ಇದ್ದಾವೆ. ಯಾಕೆ? ಶಬ್ದದಾಗ ನೋಡಿದ್ರೆ ಅದು ಕೇಳುವಂಥದ್ದು ಸತ್ಯವಾಗಿರುವಂಥದ್ದು ಸುಖ ಐತೇನು? ಯಾವತ್ತಾದ್ರೂ ಇರ್ತದ? ಹೌದಪ್ಪ, ಶಬ್ದದಿಂದ ನಿನಗೆ ಯಾವತ್ತೂ ಸುಖ ಅದಂದ್ರೆ ಹೌದು, ಶಬ್ದವನ್ನು ಕೇಳ್ಕೊಂತ ನಾನು ಯಾವಾಗಲೂ ಆನಂದವಾಗಿರ್ತೀನಿ. ಅದ್ರಾಗಾರ ಸುಖ ಐತೇನು? ಇಲ್ಲ. ಆಯ್ತಾ? ರೂಪದಾಗಾರ ಸುಖ ಐತೇನು? ಇಲ್ಲ. ಅವು ಕ್ಷಣಿಕ ತೋರ್ದಂಗೆ ಆಗ್ತದೆ, ಮತ್ತವು ಮಿಥ್ಯೆ ಅನಿಸ್ಬಿಡ್ತದೆ. ಇನ್ನೊಂದು ಹೋಗೋದು ಇನ್ನೊಂದು, ಹೀಗೆ ಹುಟ್ಟಿನಿಂದ ಸಾಯುವವರೆಗೆ ಇದೇ ಶಬ್ದಾದಿ ವಿಷಯಗಳಲ್ಲಿ ಒದ್ದಾಡ್ತಾ ಇದ್ದೀನಿ. ಮುಂಜಾನೆ ಎದ್ದ ತಕ್ಷಣ ಮಲಗೋವರೆಗೆ ಇದೇ ವಿಷಯಗಳಲ್ಲೇ ಎಲ್ಲರೂ ಓಲಾಡಿದು ಇದ್ರಾಗ ಸುಖ ಐತೇನು, ಇದ್ರಾಗ ಸುಖ ಐತೇನು. ಅದಕ್ಕೆ ಈ 5 ವಿಷಯಗಳು ನನಗದಾವ, ಇದ್ರ ಮೇಲೆ ಮೋಹ ಮಾಡುವಂಥದ್ದು. ಅದಕ್ಕೆ ಈ ಶಬ್ದಾದಿ ವಿಷಯಗಳು ನನ್ನನ್ನು ಕಾಡ್ತಾ ಇದ್ದಾವ ತಂದೆ. ಹೆಂಗೆ ಮಾಡಲಿ ನಾನು?
ನೋಡ್ರಿ ಇನ್ನು ಹೇಳ್ತಾರ, ಇಂದ್ರಿಯಗಳು ಅನಂತ ಪ್ರಕಾರವಾದಂಥ ವಿಷಯಾದಿಗಳಿಗೆ ಮೋಹವನ್ನು ಹುಟ್ಟಿಸಿ, ಇವು ಇಂದ್ರಿಯಗಳು ಏನದಾವ ಅನಂತ ರೀತಿಯಿಂದ ವಿಷಯಾದಿಗಳಲ್ಲಿ ಮೋಹ ಹುಟ್ಟಿಸುವಂಥವದವ. ಆ ಮೋಹ ದ್ವಾರ ರಾಗ ದ್ವೇಷಾದಿಗಳು ಹುಟ್ಟಿಸ್ತಾವ. ಇವೇನದಾವ ಇಂದ್ರಿಯಗಳು? ಈ ಕಣ್ಣು, ಕಿವಿ, ಮೂಗು, ಬಾಯಿ ಇವೇನು ಮಾಡ್ತಾವ? ಶಬ್ದಾದಿಗಳ ವಿಷಯಗಳನ್ನು ತಗೊಂಡು ಅಲ್ಲಿ ಶಬ್ದ ಕೇಳುವಂಥದ್ದು, ರೂಪ ನೋಡುವಂಥದ್ದು, ರುಚಿ, ಬಾಯಿ ರುಚಿ ನೋಡುವಂಥದ್ದು, ಇವೆಲ್ಲವುಗಳನ್ನು ಮಾಡ್ತಾವೆ. ಯಾವ ವಿಷಯಾದಿಗಳಲ್ಲಿ ಮೋಹವನ್ನು ಹುಟ್ಟಿಸಿ, ಯಾವುದು ಇಂದ್ರಿಯಗಳು ಅನಂತ ಪ್ರಕಾರವಾಗಿರುವಂಥ ವಿಷಯಾದಿಗಳಲ್ಲಿ ಮೋಹವನ್ನು ಹುಟ್ಟಿಸ್ತಾವೆ. ಒಂದಲ್ಲ ಎರಡಲ್ಲ. ಆ ಮೋಹದಿಂದ ಏನಾಗ್ತದ? ಅಲ್ಲಿ ರಾಗ ದ್ವೇಷಾದಿಗಳಿಗೆ ಹುಟ್ಟಿಸ್ತಾವೆ. ಯಾಕಂದ್ರೆ ಇಂಥದ್ದು ನಮ್ಗೆ ವಸ್ತು ಬೇಕಂತಂದಾಗ ಸಿಗಲೇ ಇಲ್ಲ ಅಂದಾಗ ಅದು ರಾಗ ಆಗ್ತದೆ, ಇದು ದ್ವೇಷ ಆಗ್ತದೆ. ಒಂದು ವಸ್ತುವಿನ ಮೇಲೆ ನಾವು ಪ್ರೇಮ ಮಾಡುವಂಥದ್ದು ಏನಾಗ್ತದ? ಅದು ರಾಗ ಅಂತ ಅನಿಸ್ಕೊಳತ್ತದ. ಅದು ಸಿಗದೇ ಇದ್ದಾಗ ನಮ್ಗೆ ಏನಾಗ್ತದೆ? ದ್ವೇಷ ಹುಟ್ಟುತ್ತದೆ. ಅದಕ್ಕೆ ಈ ರಾಗ ದ್ವೇಷಾದಿಗಳು ಇವೇನಾಗ್ತಾವ? ನನಗೆ ಅನಂತ ದುಃಖ ಕೊಡ್ತಾವ. ಇದರಲ್ಲೇ ಒಂದು ಪ್ರೀತಿಯಾದಂಥ ವಸ್ತು ನಮಗೆ ಸಿಗದೇ ಇದ್ದಾಗ ದ್ವೇಷ ಆಗಿರುವಂಥದ್ದು, ಸಿಕ್ಕಾಗ ಭಾಳ ಆನಂದ ಆಗಿರುವಂಥದ್ದು. ಅದು ಯಾವತ್ತು ಇರ್ತದೆ ಅಂದ್ರೆ ಅದು ನಿತ್ಯವಾಗಿರುವಂಥ ಆನಂದ ಅಲ್ಲ ಅದು. ಈ ರೀತಿ ಅನಂತ ರಾಗ ದ್ವೇಷಾದಿಗಳಿಂದ ಅನಂತ ದುಃಖಗಳಾಗ್ತಾವ. ಈ ರೀತಿ ಇಂದ್ರಿಯಗಳು ನನಗೆ ಈ ರೀತಿ ದುಃಖ ಕೊಡ್ತವೆ. ಇವರ ಚಂದ ಅದಾವ, ಇವು ಕೂಡ ದುಃಖ ಕೊಡುವಂಥವೇ ಅದಾವ. ಅದಕ್ಕೆ ಇಲ್ಲಿ ಕೂಡ ಈ ಜನನ ಅನ್ನುವಂಥದ್ದು ಬಹಳಷ್ಟು ಈ ಒಂದು ದುಃಖದಾಯಕವಾಗಿರುವಂಥದ್ದು ಅಂತಂದ್ರೆ ಈ ಜನನ ಹುಟ್ಟುವಂಥದ್ದು. ಅದು ಕೂಡ ಬಹಳಷ್ಟು ಕಷ್ಟ ಐತೆ. ಯಾಕಂದ್ರೆ ಈ ತಾಯಿ ಗರ್ಭದೊಳಗೆ, ತಾಯಿ ಗರ್ಭದಲ್ಲಿ ಅಜ್ಜೇಲಿದ್ದಂಗೆ ನೋಡ್ರಿ. ನಮ್ಗೆ ಆ ಟೈಮ್ನಲ್ಲಿ ತ್ರಿಕಾಲ ಜ್ಞಾನ ಆಗಿರ್ತದೆ. 8-9 ತಿಂಗಳಲ್ಲಿ ತ್ರಿಕಾಲ ಜ್ಞಾನ ಆದಾಗ ಆ ನೋವು ಅಲ್ಲಿ ಗೊತ್ತಾಗಿರ್ತದೆ. ಆ ನೋವು ಯಾವಾಗ ನಮ್ಗೆ ಈ ಮಾಯ ಪ್ರಸೂತಿ ವಾಯು ಅನ್ನುವಂಥದ್ದು ಅಳ್ಳತ್ತಿಗೆ ಜೋರಾಗಿ ಬಡಿತು ಅಂದಾಗ ಆ ಸ್ಥಿತಿ ಹೋಗ್ಬಿಡ್ತದೆ ನೋಡ್ರಿ. ಅಲ್ಲಿ ಭ್ರಾಂತಿ, ತಲೆ ಮತ್ತೆ ಭ್ರಮಣೆ ಆಗಿಬಿಡ್ತದೆ ಬುದ್ಧಿ. ಜೋರಾಗಿ ತಲೆಗೆ ಹೊಡೆದಾಗ, ಯಾರನ್ನ ಎಲ್ಲನೇ ಪೆಟ್ಟು ಬಿದ್ದಾಗ, ಇಲ್ರಿ ಅವ್ರು ಮರ್ತು ಬಿಟ್ಟಾರಿ ಎಲ್ಲಟು ಅಂತೀವಲ್ಲ, ಇಲ್ರಿ ಅಪ್ಪ ಅಮ್ಮದು ಮರ್ತು ಬಿಟ್ಟಾರ, ಮನಿ ಮರ್ತದೆ ಎಲ್ಲ, ಯಾಕಂದ್ರೆ ತಲೆಗೆ ಜೋರು ಪೆಟ್ಟು ಬಿದ್ದದ್ರಿ ಅಂತ ಹೇಳ್ತೀವಿ. ಅದ್ರಂಗೆ ನಮಗೂ ಪೆಟ್ಟು ಬಿದ್ದದೆ. ಯಾವಾಗ? ತಾಯಿ ಗರ್ಭದಲ್ಲಿ ಪ್ರಸೂತಿ ಅನ್ನುವಂಥ ವಾಯು ಜೋರಾಗಿ ಬಡಿತು ಅಂತಂದಾಗ ಅಲ್ಲಿ ಏನಾಯಿತು? ಎಲ್ಲ ವಿಸ್ಮೃತಿ ಆಯಿತು, ಎಲ್ಲ ಮರ್ತು ಬಿಟ್ಟು ಭೂಮಿಗೆ ಬಂದು ನಾನೇನು ಹಿಂಗೆ ಇದೀನಿ ಅನ್ನೋರಂಗೆ ತಿರುಗಾಡಕತ್ತೇನೆ. ಆದ್ರೆ ತಾಯಿ ಗರ್ಭ ಅಂತ ನೆನೆಸ್ಕೊಂಡ್ರೆ ಅದು ಬಹಳಷ್ಟು ಕಷ್ಟದ್ದದ. ಅಲ್ಲಿ ಕುಂತು ಹೇಳ್ತಾನೆ, ತಾಯಿ ಗರ್ಭದಲ್ಲಿ ನಾನು ಯಾಕಿಂತ ಜಾಗಕ್ಕೆ ಬಂದೆ, ಇದು ಎಂಥ ಕಷ್ಟ ಇತ್ತಪ್ಪ ಅಬ್ಬಾಬಾಬಾ. ಅದಕ್ಕೆ ತಾಯಿ ಗರ್ಭದೋಳು ನಾನಿರ್ದ ವೇಳೆಯೋಳು ಅಲ್ಲಿ ದತಿ ಬಾಧೆಗೆ ಮನಮ್ಮನೊಂದು ಪೇಸುತಿ ಹೆಪೆಯವನು ಬಿಟ್ಟಿತೇತಕ್ಕಿಂತ ಪರಮಟ್ಟಿರುವೆ. ಅಲ್ಲಿ ಅಷ್ಟು ಕಷ್ಟವನ್ನೇ ನೆನೆಸ್ಕೊಂಡ್ಬಿಡ್ತದ. ನೆನೆಸ್ಕೊಂಡು ಬಾಬಾ ಏನು ಇದು ಇಂಥ ದುಃಖಕರವಾದಂಥ ಈ ಪ್ಲೇಸ್, ಜಾಗ. ಮಲಮೂತ್ರಗಳ ಮಧ್ಯದಲ್ಲಿ ಅಲ್ಲೇನು ಚಂದ ಇರ್ತದನ್ನ ಜಾಗ. ತಾಯಿ ಗರ್ಭದಾಗ ಭಾಳ ಚಂದ ಇರ್ತದನ್ನ ಜಾಗ ಅಂದ್ರೆ ಇಲ್ಲ, ಬರೀ ಮಲಮೂತ್ರಗಳು ಕೂಡಿದಂಥದ್ದು. ಆ ಮಧ್ಯದಲ್ಲಿ ಕಾಲು ಚಾಚುತ್ತೀನಂದ್ರೆ ಇಲ್ಲ, ಕೈ ಚಾಚುತ್ತೀನಂದ್ರೆ ಇಲ್ಲ. ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳುವಂಥದ್ದು ಹಿಂಗೆ. ನಾವು ಬ್ರಹ್ಮಾಂಡದಲ್ಲಿ ನೋಡ್ತೀವಿ, ಯಾರಾದರೂ ಈ ಮನುಷ್ಯರಿಗೆ ನೋಡ್ರಿ, ಯಾರಾದರೂ ಮಾಡಬಾರ್ದು ಕೆಲಸಗಳನ್ನು ಮಾಡಿದ್ರೆ, ತಪ್ಪು ಮಾಡಿದ್ರೆ ಪೊಲೀಸರು ಒದ್ದೆ ಎಳ್ಕೊಂಡೋಗಿ ಮತ್ತು ಅದು ಕೋರ್ಟಿಗೆ ಹಾಕಿ ಜೈಲಿಗೆ ಹಾಕ್ತಾರಿಲ್ಲ. ಆ ಜೈಲಿನ ಸದೃಶ ಹೆಂಗಿರ್ತದ? ಒಂದು ರೂಮ್ ಇರ್ತದ, ಕತ್ತಲು ಕೋಣೆ ಇರ್ತದ, ಹುಳ ಉಪ್ಟಿ ಕಡಿತಿರ್ತಾವ, ಸೊಳ್ಳೆಗಳು ಕಡಿತಿರ್ತಾವ. ನಾವು ಹೇಳ್ದಂಗೆ ತಿರುಗಾಡಕ್ಕಾಗಂಗಿಲ್ಲ, ನಾವು ಹೇಳ್ದಂಗೆ ಉಣಕ್ಕಾಗಂಗಿಲ್ಲ, ತಿನ್ನಕ್ಕಾಗಂಗಿಲ್ಲ. ಅವ್ರೇನು ಶಿಕ್ಷೆ ಕೊಡ್ತಾರ ಅದನ್ನು ಅನುಭವಿಸುವಂತ ಸುಮ್ಮ ಕುಂದಿರ್ಬೇಕಲ್ಲಿ. ನಾವು ಇಷ್ಟದ ಪ್ರಕಾರ ತಿರುಗಾಡ್ತೀವೇನಲ್ಲಿ ಇಲ್ಲ. ಅವಾಗ ಎಷ್ಟು ನಾವು ಅಂದ್ಕೊಳ್ತೀವಿ, ಥೋ ಇಂಥ ಕೆಲಸವನ್ನು ನಾನು ಯಾವತ್ತೂ ಮಾಡಬಾರ್ದಾಗಿತ್ತು, ಇಂಥ ಕೆಲಸವನ್ನ ಮಾಡಬಾರ್ದು, ಮಾಡಿಬಿಟ್ಟಿದ್ದೀನಿ, ಇಂತಲ್ಲಿಗೆ ಬಂದಿದ್ದೀನಿ, ಇಲ್ಲಪ್ಪ ಇನ್ಮೇಲೆ ನಾನು ಸನ್ನಡತೆ ಉಳ್ಳಂಥವನಾಗಬೇಕು, ಎಲ್ಲರಿಗೂ ಹೌದೌದು ಅಂತ ಅನಿಸ್ಕೊಳ್ಬೇಕು, ಪೊಲೀಸರಿಗೆ ಅಲ್ಲಿ ಅವ್ರಿಗೆ ಅಧಿಕಾರಿಗಳಿಗೆ. ಆಮೇಲೆ ಇಲ್ಲಿಂದ ಬಿಡುಗಡೆ ಆಗಬೇಕು. ನಾ ಬಿಡುಗಡೆ ಆದ್ನಂದ್ರೆ ಇನ್ನೆಂದು ಇಂಥ ತಪ್ಪು ಕೆಲಸಗಳನ್ನು ಮಾಡಂಗಿಲ್ಲ ಅಂತ ಇಲ್ಲಿ ಅಂತಾರೆ ಲೌಕಿಕದಾಗ. ನಾವು ಇಲ್ಲಿ ಜನ ಹೇಳ್ತಾರೆ. ಅದ್ರಂಗೆ ತಾಯಿ ಗರ್ಭದಲ್ಲಿ ಕೂಡ ಹಲವಾರು, ಯಾತಕ್ಕೆ ತಾಯಿ ಗರ್ಭದಲ್ಲಿ ಬಂತು ಅಂತಂದ್ರೆ ಈ ತನ್ನನ್ನು ತಾನು ತಿಳ್ಕೊಳ್ಳಾರ್ದಕ್ಕೆ.
ಅಜ್ಞಾನದಲ್ಲಿ ಮೈ ಮರೆತು ಹಲವಾರು ಜನ್ಮಗಳನ್ನು ಕೊಡ್ತಾ ಬಂದರೂ ಕೂಡ ಅರಿವಿಲ್ಲ ಅದಕ್ಕೆ. ಹಾಗಾಗಿ ಮತ್ತೆ ಪುನರಪಿ ಜನನ ಪುನರಪಿ ಮರಣಂ. ಯಾಕಂದ್ರೆ ಪುನರಪಿ ಜನನ ಆಗುವಂಥ ಮತ್ತೆ ಹುಟ್ಟುವಂಥದ್ದು ಸಾಯುವಂಥದ್ದು. ಪುನರಪಿ ಜನನೇ ಜಠರೇ ಶಯನಂ. ಯಾಕಂದ್ರೆ ಯಾವಾಗ ತನ್ನನ್ನು ತಾನು ಮರೆತು ಈ ಒಳ್ಳೆ ಕೆಲಸ ಮಾಡಿದ್ನಂದ್ರೆ ಆತ ಜೈಲಿಗೆ ಬರೋ ಅವಶ್ಯಕತೆ, ತಾಯಿಯ ಗರ್ಭ ಅನ್ನುವಂಥ ಜೈಲಿಗೆ ಬರೋದು ಅವಶ್ಯಕತೆ ಇರಲಿಲ್ಲ. ನಾವು ಆ ಥರ ಮಾಡ್ಲಾರ್ದಕ್ಕಾಗಿ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿ ಬರುವಂಥದ್ದು. ಅಲ್ಲಿ ಜಾಸ್ತಿ ನಾನು ಕಾಲು ಚಾಸ್ತೀನಿ ಅಂದ್ರಿಲ್ಲ, ಕೈ ಚಾಸ್ತೀನಿ ಅಂದ್ರಿಲ್ಲ, ಕುಕ್ಕಟಾಸನದಾಗ ಕೂಡುವಂಥದ್ದು ತಾಯಿ ಗರ್ಭದಲ್ಲಿ. ಅದಕ್ಕೆ ಮಲಮೂತ್ರಗಳಲ್ಲಿದ್ದಂಥ ಅನಂತ ಹುಳುಗಳು, ಕ್ರಿಮಿಕೀಟಗಳು ಏನು ಕಡಿದ್ರು ಕೂಡ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮಿರ್ಬೇಕಾಗ್ತದೆ. ಅಲ್ಲಿ ತಾಯಿ ಗರ್ಭದಾಗ ಸುಮ್ಮನೆ ಇರ್ಬೇಕಾಗ್ತದೆ. ಗಪ್ಚುಪ್ಪು ಏನಾದರೂ ಕೂಡ ಗಪ್ಚುಪ್ಪೇ ಇರ್ಬೇಕಾಗ್ತದೆ. ಅಲ್ಲಿ ನಿನಗೆ ಏನು ಮಾಡ್ಕೊಳಕ್ಕೆ ಸಾಧ್ಯ ಇರಂಗಿಲ್ಲ. ಅಂಥ ಒಂದು ಬಹಳಷ್ಟು ಹೀನವಾದಂಥ ಜಾಗ, ಅಷ್ಟೊಂದು ಕಷ್ಟವನ್ನು ಅನುಭವಿಸಿ ಬಂದಂಥವ್ರು ನಾವು. ಅದಕ್ಕೆ ತಾಯಿ ಉಂಡಂಥ ಹುಳಿ ಉಪ್ಪು ಖಾರ ಎಲ್ಲ ಈ ಈ ಈ ಚರ್ಮಕ್ಕೆ ಹತ್ತಿ ಅತೀ ದುಃಖವನ್ನು ಅನುಭವಿಸುವಂಥದ್ದಾಗ್ತದ. ಆಮೇಲೆ ಹೇಳ್ತಾರೆ ನೋಡ್ರಿ, ಸೂತಿಕ ವಾಯು, ಪ್ರಸೂತಿ ವಾಯು ಅಂತ ಕೂಡ ಹೇಳ್ತಾರೆ. ಅದು ಜೋರಾಗಿ ಓಡಿಯೋದ್ರಿಂದ ತಲೆ ಕೆಳಗಾಗುವಂಥದ್ದು. ಈ ರೀತಿಯಾಗಿ ಅದು ಮತ್ತೆ ಗರ್ಭದಿಂದ ಹೊರಗೆ ಬರುವಂಥದ್ದು. ಈ ಬಹಳಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಹುಟ್ಟುವಾಗ ಕೂಡ ಅನುಭವಿಸ್ಬೇಕಾಗ್ತದೆ. ಇಂಥ ಒಂದು ಹುಟ್ಟಿನ ಬಾಧೆ, ಜನನದ ಒಂದು ಬಾಧೆ ಈ ರೀತಿ ಮಾಡ್ತದೆ. ಅದಕ್ಕೆ ಇಷ್ಟೆಲ್ಲ ಗೊತ್ತಾಗಿ ನಾನು ಹೆಂಗೆ ಸುಮ್ಮನೆ ಹೋಗ್ಲಪ್ಪ, ಈಗ ಜನ್ಮ ಬಂದುಬಿಟ್ಟದ, ಕಷ್ಟಪಟ್ಟು ಅನುಭವಿಸಿ ಬಂದಿದ್ದೀನಿ, ಈಗ ಅದಕ್ಕೆ ನಿನಗೆಲ್ಲ ಹೇಳಕತ್ತೀನಿ ನೋಡಿ ನನಗೆ ಕಷ್ಟ ಏನೈತಂತ. ಈ ಮರಣ ಕೂಡ ಅದನ್ನು ಚಂದ ಐತಂತೀರಿ, ಅದನ್ನು ಭಾಳ ಕಷ್ಟ ಐತೆ ಅದು. ಅಂದ್ರೆ ಮರಣ ಕಾಲದಲ್ಲಿ ನೋಡ್ರಿ ಯಾವ ರೀತಿ ಅಂದ್ರೆ ಹುಟ್ಟಿನಿಂದ ಇದೇ ಒಂದು ಸಂಸಾರ, ಹೆಂಡತಿ ಮಕ್ಕಳು ಎಲ್ಲ ಸರ್ವಸ್ವ ಅಂತ ಅನ್ಕೊಂಡು ಬಂದಂಥ ಜೀವ ಇದು. ಮತ್ತು ಮರಣ ಕಾಲದಲ್ಲಿ ಹೆಂಡ್ರು ಮಕ್ಕಳು ಅವರನ್ನು ಸಮೀಪ ಇರ್ತಾರೆ. ಮತ್ತು ಇವ್ರ ಮೋಹ ಎಂದಾದ್ರೂ ತಪ್ಪುತ್ತದೇನಂದ್ರೆ ತಪ್ಪಂಗಿಲ್ಲ. ಎಂತೆಂಥವ್ರಿಗೆ ತಪ್ಪಿಲ್ಲ. ಯಾಕಂದರೆ ಇದು ನನಗೇನು ತಪ್ಪುತ್ತದೇನೋ ಇಲ್ಲ. ಯಾಕಂತಂದ್ರೆ ಮರಣ ಕಾಲದಲ್ಲಿ ಹೆಂಡತಿ ಮಕ್ಕಳು ಇನ್ನೂ ಜಾಸ್ತಿನೇ ಆಗಿರ್ತದೆ. ಬರ್ತಾ 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 ಅವ್ರ ಜೊತೆ ಎಷ್ಟಿದ್ರು ಕೂಡ ಸಾಕಾಗ್ತದೇನಂದ್ರೆ ಸಾಕಂಗಿಲ್ಲ. ಇನ್ನೂ ಇರ್ಬೇಕನ್ನುವಂಥ ಆಸೆ. ಅದಕ್ಕೆ ಹೆಂಡತಿ ಮಕ್ಕಳು ಸಮೀಪ ಅಲ್ಲೇ ಇರ್ತಾರ, ಇವ್ರನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನುವಂಥ ದುಃಖ ಆಗಿಬಿಡ್ತದೆ ಮರಣ ಸಂದರ್ಭದಲ್ಲಿ. ಇವ್ರನ್ನ ಬಿಟ್ಟು ಹೆಂಗೆ ಹೋಗಲಿ ನಾನು ಅನ್ನುವಂಥ ತಾಪ ಬೇರೆ. ಮತ್ತು ಇಲ್ಲಿ ಕೂಡ ಯಮದೂತರು ಅಲ್ಲಿ ಅಷ್ಟೇ ಆಯ್ತೇನೋ, ಅದಕ್ಕೆ ಹೇಳ್ತಾರೆ ಅವರು, ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದೋಳು ತಾಳಲಾರೆನು ತನುವನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪೆ ಭೀತಿಯಳು ಅಂತ ಹೇಳ್ತಾರೆ. ನಿಜಗೊಂಡ್ರು ನಿದ್ರೆ ಬಾರಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆನೆನದು ಅಂತ ಮುಂದೆ ಬರ್ತಾವ. ಅದಕ್ಕೆ ಇಲ್ಲಿ ಕೂಡ ಆಯ್ತಪ್ಪ ಇಷ್ಟ ಆಯ್ತಂತಲ್ಲ, ಮರಣ ಬಾಧೆ ಶುರುವಾಗ್ತದ. ಆ ಬಾಧೆಯಲ್ಲಿ ಹಂಗೆ ಹೋಗ್ತೀನಿ ಅಂದ್ರೆ ಇಲ್ಲ. ಯಾವಾಗ ಹೆಂಡತಿ ಮಕ್ಕಳು ಸಂಸಾರವನ್ನು ನಂಬಿದೆ ಅಂತಂದಾಗ ಅಲ್ಲಿ ಮೀಸಿ ತಿರ್ಕಂತ ಯಮಧರ್ಮ ನಿಂತ ಬಿಟ್ಟಿರ್ತಾನ ಹೊಡ್ಯಾಕ. ಇಷ್ಟು ದಿವಸ ಇಲ್ರಿ ನಾವು ಗುರುಗಳ ಮಾತುಗಳು ಕೇಳಕ್ಕೆ ಒಂದು ತಾಸು ಕುಂದ್ರಕ್ಕಾಗಲ್ಲ. ಒಂದು ತಾಸನಲ್ಲ, ಒಂದು 40 ನಿಮಿಷ ಕುಂದ್ರಕ್ಕೆ ಒದ್ದಾಡ್ತಿರ್ತೀವಿ. ಚಡ್ಪಡಿಸ್ತದ ಮನಸ್ಸು, ಯಾವಾಗ ಬಿಡ್ತಾರೋ ಯಾವಾಗಿಲ್ಲ ಅಂತ. ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ಗುರುಗಳು ಮುಂದ್ಗಡೆ ಕೂತ್ಕೊಂಡಾಗ ನಾವು ಹೆಂಗೆ ಕುಂತು ಕೇಳ್ತಾರ, ನಾವು ಹೆಂಗೆ ಕುಂತು ಕೇಳ್ತೀವಿ ಮಾಡ್ತೀವಿ ಅಂತ ಗುರುಗಳು ನೋಡ್ತಿರ್ತಾರೆ. ನೋಡಿದಾಗ ನಾವು ಕಡೆನ ಯೋಚನೆ ಮಾಡೋದು, ಅಥವಾ ಆ ಕಡೆ ನೋಡೋದು ಈ ಕಡೆ ನೋಡೋದು, ಅಥವಾ ಮನೆ ಕಡೆ ಯೋಚನೆ ಮಾಡೋದು, ನಿದ್ದೆ ಮಾಡೋದು ಎಲ್ಲ ಗುರುಗಳಿಗೆ ಗೊತ್ತಾಗ್ಬಿಡ್ತದೆ ಅಂತೇಳಿ ಮತ್ತೆ ಚಂದ ಕುಂತು ಕೇಳ್ತಿರ್ತೀವಿ. ಹೌದಾ? ಈಗ ನೀವು ಎಲ್ಲೆಲ್ಲಿ ಕುಂತು ಕೇಳಕತ್ತೀರ ಯಾರಿಗೆ ಗೊತ್ತು. ಆಮೇಲೆ ನೀವು ಮಕ್ಕೊಂಡೆ ಕೇಳ್ತೀರೋ ಅಥವಾ ಕುಂತು ಕೇಳ್ತಿರೋ, ಹೆಂಗೆ ಶ್ರದ್ಧೆಯಿಂದ ಕೇಳ್ತಿರೋ, ಭಕ್ತಿಯಿಂದ ಕೇಳ್ತಿರೋ, ಯಾವುದರಿಂದ ಕೇಳ್ತಿರೋ ಅಂತ ನಮಗೇನು ಗುರುಗಳಿಗೆ ಗೊತ್ತಾಗಂಗಿಲ್ಲ. ಈಗ ಯಾರು ಇಲ್ಲಪ್ಪ ಗುರುನಾಥ ಅಥವಾ ಎಲ್ಲೋ ಒಂದು ಕಡೆ ಶರೀರ ಇಟ್ಕೊಂಡು ಆತ ಹೇಳ್ತಿರ್ಬೋದು, ಆ ಸರ್ವಾಂತರಯಾಮಿ ಆತ ಎಲ್ಲ ಕಡೆ ಇದ್ದಾನ, ನಾ ಕುಂತದ್ದು ಕೂಡ ಆತ ಗೊತ್ತಾಗ್ತಿರ್ತದಂತ ಅನ್ನುವಂಥ ಭಾವ ಒಂದು ಶ್ರದ್ಧೆಯಿಂದ ಯಾರು ಕೇಳ್ತಾರೋ ಅವ್ರು ಖಂಡಿತ ಪಾರಾಗ್ತಾರೆ. ಇಲ್ಲಿ ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯ ಇರ್ತದಲ್ಲಿ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಇದನ್ನ ಯಾವುದು ಮಾಡ್ಕೊಳ್ಳೋದೇನೆ ಗುರುವಾಕ್ಯವನ್ನು ಕೇಳಲಾರ್ದ 99% ಬರೀ ಸಂಸಾರಕ್ಕೆ ಜೀವವನ್ನು ತೆಗೆದು ಬಿಡೋದು.
ಹೇಳ್ತಾರೆ, ಇಲ್ರಿ ಸಾಯೋವರೆಗೆ ಸಂಸಾರ ಮಾಡೀನ್ರಿ, ಹಂಗೇನು ಮಾಡಿಲ್ರಿ, ನಾನು ಆ ಜೀವನೇ ಅದ್ರಾಗ ತಯಿಸ್ಬಿಟ್ಟಿನ್ರಿ, ನಾನು ಅಷ್ಟು ದುಡ್ದೀನಿ ಇವ್ರ ಸಲುವಾಗಿ, ಇವ್ರ ಕೊನೆಗಾಲದಲ್ಲಿ ನನಗೆ ಹಿಂಗೆ ಮಾಡಾಕತ್ತಾರಂತ ನೀನು ಹೆಂಗೆ ಅಳ್ತಿದ್ದಿ ಕೊನೆಗೆ? ನಿನಗೇನು ಸುಖ ಆಗ್ತದೆ ನನ್ನ ಕೊನೆಗೆ ಅಂತಂದ್ರೆ ನಿನಗೆ ದುಃಖನೇ ಇರ್ತದೆ. ಆದರೂ ಕೂಡ ಅದು ದುಃಖನೂ ಸುಖ ಅಂತಲೇ ಸ್ವೀಕಾರ ಮಾಡಿರ್ತೀವಿ. ಏನೇ ಅಂದರೂ ಕೂಡ ಆ ರೋಗದ ಬಾಧೆ ಬಂದು ನಿನ್ನ ಶರೀರಕ್ಕೆ ಅಲ್ಲಿ ಕೊನೆ ಸಂದರ್ಭದಲ್ಲಿ, ಆಯುಷ್ಯ ಮುಗಿಯುವಂಥ ಸಂದರ್ಭದಲ್ಲಿ ಆದರೂ ಕೂಡ ಅಷ್ಟೇ ಆಯ್ತಾನಂತಲ್ಲ, ಯಮಧರ್ಮ ಆಯ್ತಪ್ಪ ನಡಿ ಅಂತಾನೆ. ನಡಿ ಅಂದಾಗ ಇಲ್ಪ ನಾನು ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಬರೋಕ್ಕಾಗಂಗಿಲ್ಲ ಅಂದ್ರೆ ಸುಮ್ಮನೆ ಕೇಳ್ತಾನೆ ನನ್ನತ್ತ. ಅದಕ್ಕೆ ಹೇಳ್ತಾರೆ, ಯಮನ ದೂತರು ಬಂದು ಎದೆಗೊದ್ದೊಯ್ಯುವಾಗ ಏನೆಂದು ನಾ ಹೇಳಲಿ, ಭವ ಬಂಧನದಿ ಕಡೆ ಮಾಡೆನ್ನನು ಕರುಣೆಯ ಸದ್ಗುರುವೇ. ಕೇಳ್ಕೊತಾನೆ ನೋಡ್ರಿ, ಹೆಂಗೆ ಕೇಳ್ಕೊತಾನೆ. ಯಮನ ದೂತರು ಬಂದು ಎದೆಗೆ ಒದ್ದು ಒಯ್ತಾರೆ. ಅವ್ರು ಹಂಗೆ ಅಲ್ಲ, ಇಲ್ಪ ಸಂಸಾರ ಭಾಳ ಚಂದ ಮಾಡಿನಪ್ಪ, ಏನು ಒಂದು ಚೂರು ಬಿಡ್ಲಾರ್ದಂಗೆ ಹೇಳ್ತಿ ಮಕ್ಕಳಿಗೆ ತಡಿತಲಾಂತ್ರ ಕೂತು ತಿನ್ನಂಗೆ ಆಸ್ತಿ ಮಾಡಿಟ್ಟು ಬಂದೇನಾದ್ರೆ ಮತ್ತೊಂದಿಟ್ಟು ಒದ್ದು ಹೇಳ್ಕೊಂಡು ಹೋಗ್ತಾರೆ. ನೀನು ಇದಕ್ಕೆ ಹೋಗಿದ್ದೇನೆ ಭೂಮಿಗೆ, ಹೆಂಡ್ತಿ ಮಕ್ಕಳನ್ನ ಸಾಕಕ್ಕೆ ಹೋಗಿದ್ದೇನೆ ನೀನು, ನಡಿ ಅಂತೇಳಿ ಒದ್ದು ಹೇಳ್ಕೊಂಡು ಹೋಗತ್ತ ಯಮಧರ್ಮ ನನ್ನನ್ನು ಭಾಳ ಹಿಂಸೆ ಕೊಡ್ತಾನತ್ತ ನನಗೆ. ಒಂದಲ್ಲ ಎರಡಲ್ಲ, ಜನ್ಮಾಂತರದಿಂದ ಒದ್ಕೊಂತಾನೆ ಹೋಗಿದ್ದಾನೆ ನನಗೆ. ಅದಕ್ಕೆ ಈಗ ಗೊತ್ತಾಗಕತ್ತದ ನನಗೆ ಯಮದೂತರ ಕಾಟ, ಅದ್ರ ಕಾಟನೂ ಭಾಳ ಐತಪ್ಪ. ಇದಲ್ಲದೆ ಅನಂತ ರೋಗಗಳ ಬಾಧೆ. ಏನು ಹೇಳ್ತಾರೆ, ಇದಲ್ಲದೆ ಅನಂತ ರೋಗಗಳ ಬಾಧೆ ಕೂಡ ನನಗೈತೆ. ಈ ಪ್ರಕಾರ ಮರಣ ನನಗೆ ಭಾಳಷ್ಟು ದುಃಖ ಕೊಡ್ತದೆ. ಅದು ಹಿಂಸೆ ಹೆಂಗೆ, ಬಟ್ಟಿ ನೀರು ಇರ್ತಾವೆ ನೋಡ್ರಿ, ಬಟ್ಟಿ ಹೆಂಗೆ ಹಿಂಡ್ತೀವಲ್ಲ ಹಂಗೆ ಶರೀರವನ್ನು ಹಿಂಡಿ ಬಿಡ್ತದ ಮರಣ ಸಂದರ್ಭದಲ್ಲಿ. ಅದು ಕಷ್ಟ ಐತೆ, ಹುಟ್ಟುನು ಕಷ್ಟ ಐತೆ, ಸಾವುನು ಕಷ್ಟ ಐತೆ, ಮಧ್ಯನೂ ಕಷ್ಟ ಐತೆ. ಒಂದು ಚೂರು ಯೌವನ ಸಂದರ್ಭದಲ್ಲಿ ಒಂದು ಶಕ್ತಿ ಬಂದಾಗ ಎಟ್ಟಪ್ಪ ನಿಂತು. ಅದಕ್ಕೆ ಆವ ಬಲ ವಿಡಿದು ಅಕಿಡ ದುರಿತವನ ಎಸಿಗೆ ಜೀವಿಸುವೆ ಮಾಜದು ಉಸಿರಲೇ ಮಾನವ ಅಂತಾರ ಅವ್ರು. ಅಯ್ಯಯ್ಯೋ ಶಿವ, ನೀನು ಎಷ್ಟು ಹಾರಾಡ್ತೀಯಲ್ಲ. ಗುರುನಾಥ ಪರಮಾತ್ಮನ ರೂಪಾಗಿ ಬಂದಂಥ ಗುರುನಾಥ ನೋಡ್ರಿ, ತಾವು ಯಾವುದು ದುಃಖ ಗೊತ್ತಾಗ್ಲಾರ್ದ ಎಷ್ಟು ಹಾರಾಡ್ತೀಯಪ್ಪ ನೀನು. ಆವ ಬಲವಿಡಿದು ಯಾವ ಬಲ ಹಿಡ್ಕೊಂಡು ಇಂಥ ಕೆಲಸವನ್ನು ಮಾಡ್ತೀಯಪ್ಪ ಅಂತ ಬರ್ತಾವ ಮುಂದೆ. ಹಂಗಾಗಿ ಇಲ್ಲಿ ಕೂಡ ಐತೆ, ಹೇಳ್ತಾನೆ ನಿಜವಾದ ದುಃಖ ಗೊತ್ತಾಗ್ಯದ, ತನ್ನ ಆಳಲ್ಲನ್ನು ಹೇಳ್ತಾ ಇದ್ದಾನ ಪರಮಾತ್ಮಗ. ಹಿಂಗಾಗಿ ನನಗೆ ಹುಟ್ಟು ಅನ್ನುವಂಥದ್ದು ಸಾವು, ಮಧ್ಯಾಹ್ನ ಚಂದಿರ್ತೀನಿ ಅಂದ್ರಲ್ಲೇ ಈ ಜನನ ಮರಣ. ಯಾಕಂದರೆ ಈ ಬಾಲ್ಯ ಯೌವನ ಮುಪ್ಪು ಇದರಲ್ಲಿ ಹಲವಾರು ಕಾಟಗಳೈತೆ. ಕೊನೆಗರ ಚಂದಿರ್ತೀನಿ ಅದು ಇಲ್ಲ, ಕೈ ಕಾಲು ಇಂದ್ರಿಯಗಳೆಲ್ಲ ಬಿದ್ದು ಹೋಗ್ತಾವ. ಆ ಮರಣದ ಅವಸ್ಥೆಯಲ್ಲಿ ಕೂಡ ಇವ್ರ ಮೇಲೆ ಮೋಹ ಬೇರೆ ಇರ್ತದಲ್ಲ. ಹುಟ್ಟಿನಿಂದ ಸಾಯೋವರೆಗೆ ಇವರೇ ನನ್ನವರು, ಇವರೇ ಮಕ್ಕಳು, ಇವರೇ ಹೆಂಡ್ತಿ, ಹಿಂಗೆಲ್ಲ ಅಂದ್ಕೊಂಡಿರ್ತೀವಿ. ಮತ್ತು ಅವ್ರನ್ನ ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅದ, ಭಾಳ ಕಷ್ಟ ಐತಲ್ಲ. ಅದಕ್ಕೆ ಮತ್ತು ಇದಕ್ಕೆ ಶರೀರಕ್ಕೆ ಅನಂತ ರೋಗಗಳ ಬಾಧೆ ಈ ರೀತಿಯಾಗಿ ನನಗೆ ದುಃಖ ಕೊಡುವಂಥವೇ ಅದಾವ. ಮತ್ತು ಇವುಗಳ ಮಧ್ಯೆ ಏನಂದ್ರೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನುವಂಥ ತಾಪ ಬೇರೆ. ಆಧ್ಯಾತ್ಮಿಕ ಅನ್ನೋದು ಗೊತ್ತದ, ಮನಸ್ಸಿಗೆ ಬರುವಂಥದ್ದು ಮತ್ತು ಶರೀರಕ್ಕೆ ಬರುವಂಥ ರೋಗಗಳಾಗಿರ್ಬೋದು. ಆದಿ ಭೌತಿಕ ನಮ್ಮಿಂದ ಭಿನ್ನವಾಗಿರುವಂಥದ್ದು, ಪಂಚಭೂತಗಳಿಂದಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಂದಾಗಿರ್ಬೋದು ಬರುವಂಥ ಈ ಬಾಧೆಗಳು ನೋವುಗಳಾಗಿರ್ಬೋದು. ಆದಿ ದೈವಿಕ ಅಂತಂದ್ರೆ ಈ ಒಂದು ದೇವತೆಗಳಿಂದ, ಆಮೇಲೆ ಈ ಗ್ರಹಗತಿಗಳಿಂದ, ಈ ರೀತಿಯಾಗಿ ಬರುವಂಥ ಆದಿ ದೈವಿಕ ತಾಪಗಳಾಗಿರ್ಬೋದು. ಇವೆಲ್ಲವುಗಳ ಅನಂತ ತಾಪಗಳಿಂದ ಇವು ನನಗೆ ಸುಡ್ತಾನೆ ಅದಾವ. ಈ ರೀತಿ ಹೆಂಗಂದ್ರೆ ಈ ಯುದ್ಧ ಮಾಡ್ಬೇಕಂತ ಹೋದಾಗ ಸೈನ್ಯದ ಮುಂದೆ ಸೇನಾಧಿಪತಿ ಇರ್ತಾನಲ್ಲ, ಆ ರೀತಿಯಾಗಿ ಈ ಮುಂದಾಳಾಗಿರುವಂಥದ್ದು ತ್ರಿತಾಪಗಳು ಅನಂತ ತಾಪಗಳಿಂದ ಕೂಡ್ಕೊಂಡು ಮುಂದೆ ಹೋಗ್ತವೆ. ಈ ತ್ರಿತಾಪಗಳು ಎಲ್ಲ ದುಃಖಕ್ಕೆ ಮೂಲ ಕಾರಣಗಳಾಗಿರುವಂಥವು ಅಂದರೆ ಈ ಮೂರು: ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಇದು ಭೌತಿಕ. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ಇವು ಮೂರು ದುಃಖಗಳು ಬಹಳಷ್ಟು ಬಾಧೆಯನ್ನು ಉಂಟು ಮಾಡುವಂಥವದವ ಪರಮಾತ್ಮ ಅಂತ ಕೇಳ್ತಾ ಇದ್ದಾನ. ಮತ್ತು ಎರಡನೇ ನುಡಿಯಲ್ಲಿ ಕೇಳ್ತಾ ಇದ್ದಾನೆ ನೋಡ್ರಿ, ಇವು ದುಃಖ ಇರುವಂಥದ್ದು ಎಲ್ಲರಿಗಿರುವಂಥದ್ದು ಒಂದೇ, ಆನಂದ ಇರುವಂಥದ್ದು ಒಂದೇ. ಇಲ್ಲಿ ಇದು ಉಪಕರಣಗಳು ಬೇರೆ ಇರ್ಬೋದು, ಆಯಾ ಒಂದು ಏನು ಜಾಗಗಳು ಬೇರೆ ಇರ್ಬೋದು.
ಈ ಬಡವರಿಗಾಗಿರ್ಬೋದು, ಶ್ರೀಮಂತರು, ಪ್ರತಿಯೊಬ್ಬರ ಶರೀರವನ್ನು ಯಾರು ತೊಟ್ಕೊಂಡು ಬಂದಿದ್ದಾರ ಅವರಿಗೆಲ್ಲ ಇರುವಂಥ ದುಃಖಗಳು. ಇಲ್ರಿ ಅವರು ನಾವು ಭಾಳ ದೊಡ್ಡ ಶ್ರೀಮಂತರು ಇದೀವಿ, ನಾವೇ ಇದನ್ನು ತೊಗೊಳ್ಬೇಕನ್ನುವಂಥದ್ದಲ್ಲ, ಬಡವರೇ ತೊಗೊಳ್ಬೇಕಂತ ಅನ್ನುವಂಥದ್ದಲ್ಲ, ಶ್ರೀಮಂತರೇ ಮಧ್ಯಮ ವರ್ಗದನ್ನೇ ತೊಗೊಳ್ಬೇಕನ್ನುವಂಥದ್ದಲ್ಲ, ಅವರೇ ತೊಗೊಳ್ಬೇಕು ಇವ್ರು ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಈ ಶರೀರಧಾರಿಯಾಗಿ ಬಂದಿದ್ದಾನಲ್ಲ, ಶರೀರ ತೊಟ್ಕೊಂಡು ಬಂದಿದ್ದಾನಲ್ಲ, ಪ್ರತಿಯೊಬ್ಬರು ಮಾಡ್ಕೊಳ್ಬೇಕಾದಂಥದ್ದು ಇಲ್ಲಿ. ಅದಕ್ಕೆ ಮತ್ತೆ ಪ್ರತಿಯೊಬ್ಬರು ಮಾಡ್ಕೊಳ್ಬೇಕನ್ನುವಂಥದ್ದಂದ್ರೆ ಮತ್ತೆ ಜಗತ್ತಿನಲ್ಲಿ ಯಾಕ್ರಿ ಅಷ್ಟು ಜನ ಬರಂಗಿಲ್ಲ ಅಂತಂದ್ರೆ ಇಲ್ಲಿ ಒಂದು ಬಹಳಷ್ಟು ರಹಸ್ಯವಾಗಿ ಒಂದು ಗೂಢಾರ್ಥವಾದಂಥ ವಿಚಾರನೇ ಇಟ್ಬಿಟ್ಟಿದ್ದಾನೆ ಪರಮಾತ್ಮ. ಎಲ್ಲರಿಗೆ ಸಿಗು ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲಪ್ಪ ಅಂದ್ರೆ ಎಲ್ಲ ಕಡೆ ಅದು ಇರೋದು ಮಾತ್ರ. ಇಂಥ ಆನಂದ ಎಲ್ಲಿ ಐತಪ್ಪ ಅಂದ್ರೆ ಆನಂದ ಎಲ್ಲ ಕಡೆ ತುಂಬೇದಿದು. ಇದು ಆನಂದ ಎಲ್ಲ ಕಡೆ ತುಂಬ್ಯದ. ಇದನ್ನ ಅವರ ಒಂದು ಪುಣ್ಯ, ನಿಷ್ಕಾಮದ ಒಂದು ಪುಣ್ಯದ ಫಲವಾಗಿ ಇದು ಸಿಗುವಂಥದ್ದು. ಅಲ್ಲಿ ಅದಕ್ಕೆ ಎಲ್ಲ ಕಡೆ ಆದಂದ್ರೆ ಮತ್ತೆ ಎಲ್ಲರಿಗೂ ಸಿಗ್ತದೆ ಅನ್ನೋದ್ರೆ ಇದು ಸಿಗಂಗಿಲ್ಲ. ನೋಡ್ರಿ, ಜ್ಞಾನಕ್ಕೆ ಎಷ್ಟು ಮಂದಿ? ಸ್ವಲ್ಪ ಜನ. 840 ಉಪನಿಷತ್ತುಗಳು ಕರ್ಮದ ಬಗ್ಗೆನೇ ಬರ್ಕೊಂಡು ಬಂದಿದ್ದಾರೆ. ಇದು 108 ಉಪನಿಷತ್ತು ಜ್ಞಾನದ ಬಗ್ಗೆ ಬರ್ಕೊಂಡು ಬಂದಿದ್ದಾರೆ. 232 ಕರ್ಮ ಉಪಾಸನೆ ಬಗ್ಗೆ ಬರ್ಕೊಂಡು ಬಂದಿದ್ದಾರೆ. ಜ್ಞಾನಕ್ಕೆ ಬರೋರು ಎಷ್ಟು ಜನ? ಭಾಳ ಮಂದಿ ಶ್ರೀಮಂತರು ಅದಾರ ಜಗತ್ತಿನೊಳಗೆ. ಎಲ್ಲೋ ಸ್ವಲ್ಪ ಜನ ಅಷ್ಟೇ, ಭಾಳ ಇಲ್ರಿ. ಭಾರತಕ್ಕೆ ನಂಬರ್ 1 ಶ್ರೀಮಂತ್ರಿ ಇವ್ರು, ಇಷ್ಟು ಮಂದಿ ಶ್ರೀಮಂತರು ಅದಾರ್ರಿ ಅಂತ ನಾವು ಲೆಕ್ಕ ಹಾಕ್ತೀವಲ್ಲ, ಅದ್ರಂಗೆ ಈ ನಿಷ್ಕಾಮದ ಪುಣ್ಯದ ಫಲ ಯಾರಿಗಿರ್ತದ ಅವತ್ತು ಇಲ್ಲಿ ಆ ಒಂದು ನಿಷ್ಕಾಮದ ಪುಣ್ಯದ ಫಲದಿಂದನೇ ಇವತ್ತು ಈ ವಾಕ್ಯಗಳನ್ನು ನಾವು ಕುಂತು ಕೇಳಕ ಆ ಶಕ್ತಿ ಬರ್ತದೆ. ಇಲ್ಲಾಂದ್ರೆ ಈ ಶಕ್ತಿ ಬರಂಗಿಲ್ಲ, ಕುಂತು ಕೇಳಕ್ಕೂ ಆಗಂಗಿಲ್ಲ, ಆ ಪೇಷನ್ಸೂ ಇರಂಗಿಲ್ಲ, ಎದ್ದು ಓಡಿಸ್ಬಿಡ್ತದೆ ಇದು. ನಾವು ಇಷ್ಟರ ಮೇಲೆ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಇರುವಂಥದ್ದು. ಈ 2ನೇ ನುಡಿಯಲ್ಲಿ ಏನು ಹೇಳ್ತಾರ? ಹಸಿವು ತೃಷಗಳ ಬಾಧೆ, ವ್ಯಸನ ವೇಳರ ಬಾಧೆ ಶಂಕರ, ದಸೆಗೆಡಿಸುವ ಅರಿಕುಳದ ಬಾಧೆ ಶಂಕರ, ಕುಸುಮ ಬಾಣನ ಬಾಧೆ, ಮದಶೋಕ ಮೋಹ ರತಿ ವಿಸರದೂರು ಬಾಧೆ ಘನವೆನೆಗೆ ಶಂಕರ. 1 2ಪ್ಪ ನನಗೆ ಇರುವಂಥದ್ದು. ನಾವು ಯಾವತ್ತಾದ್ರೆ ದುಃಖ ಅನ್ಕೊಂಡಿವೆ ನಾವು? ಅಲ್ಲ, ನನಗೆ ಹಸಿವು ಆಗಕತ್ತದ ಅಂತ ನಾ ಯಾವತ್ತಾದ್ರೂ ದುಃಖ ಅನ್ಕೊಂಡಿವೇನು? ಇಲ್ಲ. ಮಹಾತ್ಮಗೊಬ್ಬತ್ತು ಗೊತ್ತಾಯ್ತು ನೋಡ್ರಿ, ಇವೇನು ಗಂಟು ಬಿದ್ದಾವ ಅಂತ ಅನ್ನೋದು. ನಾವು ನಿದ್ರೆ ಭಾಳ ಚಂದ ಬರ್ಬೇಕ್ರಿ ಅಂತ ನಾವು ಬಯಸ್ತೀವಿ, ಹೌದಲ್ಲ? ನಿದ್ರೆ ಭಾಳ ಚಂದ ಬರ್ಬೇಕು, ದಿವಸ ನಿದ್ದೆ ಏನು ಚಂದ ಮಲಗ್ತೀವ್ರಿ ಅಂತ ಹೇಳ್ತೀವಿ. ಒಟ್ಟು ಹೆಸರಿನೇ ಆಗಂಗಿಲ್ರಿ, ಭಾಳ ನಿದ್ದೆ ಬರ್ತದಂತೀವಿ. ಆದ್ರೆ ಮಹಾತ್ಮರು ಮಹಾಮಾಯೆ ನಿದ್ದೆ ಮಹಾತಾಯಿ ನೀನು ದೂರ ಆಗವ ಅಂತಾರೆ. ಯಾಕಂದ್ರೆ ಅವ್ರಿಗೆ ಸಾಧನೆ ಮಾಡಕ್ಕೆ ನನಗೆ ಸಮಯ ಕೊಡಂತಾರೆ. ನಾವು ಹಂಗೆ ಎಂದಾದ್ರೂ ಅಂದೀವೇನು? ಮಹಾತ್ಮರಿಗೆ ನಮ್ಗೆ ಎಷ್ಟು ವ್ಯತ್ಯಾಸ ಅದು ನೋಡ್ರಿ. ನಾವು ನಿದ್ರೆ ಬರ್ಲಪ್ಪ ಆರಾಮಾಗಿ ಮಲಿಗೆ ಹೇಳ್ತೀವಿ ಅಂತಾರೆ. ಅವ್ರು ಅಂತಾರ ನಮ್ಮ ಸಾಧನೆ ಮಾಡಕ್ಕೆ ಇಂಥ ಒಂದು ಇದಕ್ಕೆ ನಮ್ಗೆ ಚಿಂತನ ಮಂಥನ ಮಾಡ್ಕೊಳಕ್ಕೆ ಸಮಯ ಬೇಕು. ಈಕಿ ಒಬ್ಬಾಕಿ ಬಂದು ಬಿಟ್ಲಂತ, ನನ್ನ ನಿದ್ರೆ ಮಹಾಮಾಯ, ಈಕಿ ಒಬ್ಬಾಕಿ ನನಗೆ ಬಂದು ಬಿಟ್ಲಂದ್ರೆ ಯಾವ ಕೆಲಸ ಕೊಡಂಗಿಲ್ಲ ತಾಯಿ, ನೀವು ಸ್ವಲ್ಪ ದೂರ ಇರು ಅಂತ ಹೇಳ್ತಾರೆ ಅವ್ರು. ಇಲ್ಲಿ ಏನು ಹೇಳ್ತಾರ? ನಮ್ಗೆ ಹಸಿವಾಗ್ಯದಂದ್ರೆ ಇಲ್ರಿ, ಸ್ವಲ್ಪ ಭಾಳ ಚಂದ ಹಸಿವಾಕತ್ತದ ಬಿಡ್ರಿ, ಚಂದ ಹೊಟ್ಟೆ ತುಂಬಿಡ್ತೀವಿ ಅಂತೀವಿ. ಅವ್ರು ಬ್ಯಾಸತ್ ಬಿಟ್ರಿ ಮಹಾತ್ಮರಿ. ಏನು ಹೇಳ್ತಾರೆ ನೋಡ್ರಿ, ದುಃಖ ಗೊತ್ತದ ಒಂದು ಭಕ್ತ ಕೇಳ್ತಾನೆ, ಪರಮಾತ್ಮ ನನಗೆ ಹಸಿವೆ ಆದರೆ ಭಾಳಷ್ಟು ಕಷ್ಟ ಆಗ್ತದೆ, ಮತ್ತು ನೀರಿಡಿಕೆ ಆದರೂ ಕೂಡ ಕಷ್ಟ ಆಗ್ತದೆ. ಈ ಬಾಧೆಗಳು ಸದಾ ಇರುವಂಥ, ಹುಟ್ಟಿನಿಂದ ಸಾಯೋವರೆಗೂ ಈ ಬಾಧೆ ಇರುವಂಥದ್ದು. ಇದಕ್ಕೆ ಹಂಗ ಹಾಕೋದೆ ಒಂದಲ್ಲ ಎರಡಲ್ಲ, ಆ ಮುಂಜಾನೆ ಮಧ್ಯಾಹ್ನ ಸಂಜೆ ಕಡೆ ಇದಕ್ಕೆಲ್ಲ ತುಂಬತಾನೆ ಇರ್ಬೇಕು ನೋಡ್ರಿ ಒಟ್ಟಿಗೆ. ಇಲ್ಲಾಂದ್ರೆ ಎಷ್ಟು ಕಷ್ಟ ಆಗ್ತದೆ ಹೇಳ್ರಿ. ಬಿದ್ದು ಹೋಗ್ತದೆ ಶರೀರ, ಯಾವ ಕೆಲಸ ಮಾಡಾಕ ಇದು ಯಾವುದಕ್ಕೂ ಮನಸ್ಸು ಬರಂಗಿಲ್ಲ. ಈ ಗುರು ಮುಂದೆ ಕುಂತು ಕೇಳಕ್ಕೂ ಕೂಡ ನಮಗೆ ಇದು ಒಟ್ಟಿಗೆ ಹಾಕೊಂಡು ನಮಗೇನು ಇದನ್ನು ಬೇಕಾಗಿರ್ತದ ಇದನ್ನು ಮಾಡ್ಕೊಂಡೇ ನಾವು ಕೂಡ್ಬೇಕಾಗ್ತದೆ. ಅದಕ್ಕೆ ಈ ರೀತಿ ಕೂಡ ನನಗೆ ಬಹಳಷ್ಟು ಕಷ್ಟ ಆಗ್ತದ. ಇಲ್ಲೇನು ಹೇಳ್ತಾರ? ಹಸಿವೆ ಆದರೂ ಕೂಡ ಹಸಿವು ತೃಷಗಳ ಬಾಧೆ ಅಂತ ಹೇಳ್ತಾರ. ತೃಷ ಅಂದರೆ ನೀರಡಿಕೆ ಆಗುವಂಥದ್ದು. ಈ ಬಾಧೆ ಐತೆ. ಈ ಬಾಧೆಗಳು ಸದಾ ಇರ್ತಕ್ಕಂಥವು, ಇದರಿಂದ ತುಂಬ ಕಷ್ಟ ಆಗ್ತದೆ ನನಗೆ. ಮತ್ತೆ 7 ವ್ಯಸನಗಳು ಬಾಧೆ ಅಂದರೆ 7 ರೀತಿಯಿಂದ ಇರುವಂಥ ವ್ಯಸನಗಳು. ಅವು ಯಾವಪ್ಪ ಅಂತಂದರೆ ಇಲ್ಲಿ ಹೇಳ್ತಾರ, ತನು ವ್ಯಸನ ಈ ಶರೀರದ ಮೇಲಿರುವಂಥದ್ದು ಭಾವ, ಆಮೇಲೆ ಮನ ವ್ಯಸನ ಮನಸ್ಸಿಂದು, ಆಮೇಲೆ ಧನ ವ್ಯಸನ, ಮತ್ತೆ ವಿಶ್ವ ವ್ಯಸನ ಅಂತ ಕೂಡ ಹೇಳ್ತಾರ. ಆಮೇಲೆ ಸೇವಕ ವ್ಯಸನ ಅಂತ ಹೇಳ್ತಾರ, ರಾಜ್ಯ ವ್ಯಸನ ಅಂತ ಹೇಳ್ತಾರ, ಉತ್ಸಾಹ ವ್ಯಸನ ಅಂತ ಕೂಡ ಹೇಳ್ತಾರೆ. ಈ 7 ವ್ಯಸನಗಳು ನನ್ನನ್ನು ಕಾಡ್ತಾ ಇದ್ದಾವಪ್ಪ. ಮತ್ತೆ ಇದಲ್ಲದೆ ಇಷ್ಟಲ್ಲ, ಒಂದಲ್ಲ ಎರಡಲ್ಲಪ್ಪ ನನಗಿರುವಂಥ ದುಃಖ. ಇಷ್ಟಲ್ಲದೆ ನನಗೆ ಭ್ರಮೆಗೊಳಿಸುವಂಥವೇ ಯಾವದವ ಅಂತಂದ್ರೆ ಈ ಕಾಮ ಕ್ರೋಧಾದಿಗಳು.
ಇವುಗಳು ನನ್ನನ್ನು ಅನಂತ ರೀತಿಯಿಂದ ಕಾಡ್ತಾವ. ಇವು ಒಂದಲ್ಲ, ಜೀವನೇ ಹಿಂಡಿ ಬಿಡ್ತಾವೆ. ಯಾವುದು ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ ಇವೇನು ಸುಮ್ಮನೆ ಅಲ್ಲ ಇವು. ಇಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು ಅನಂತ ರೀತಿಯಿಂದ ನನ್ನ ಕಾಡ್ತಾವ, ಒಂದಲ್ಲ ಎರಡಲ್ಲ. ಅದಕ್ಕೆ ಮನ್ಮಥ ಹೆಂಗದಾನ ಹೇಳಿದ್ರಲ್ಲ, ಇಲ್ಲಿ 5 ಬಾಣಗಳು, ಮನ್ಮಥನ ಬಾಣಗಳು 5 ಅದಾವ. ಇವು 5 ಬಾಣಗಳಿಂದ ಕೂಡಿದ ಮನ್ಮಥ ಸಹ ನನ್ನನ್ನು ಕಾಡ್ತಾನೆ. ಇಲ್ಲಿ ಮತ್ತೆ ಹೇಳ್ತಾರ, ಮತ್ತು ಮದಗಳಲ್ಲಿ 8 ಪ್ರಕಾರಗಳು ಅದಾವ ನೋಡ್ರಿ. ಅರಿಷಡ್ ವರ್ಗಗಳು ಮತ್ತು ಇವು 8 ಪ್ರಕಾರವಾದಂಥ ಮದಗಳು ಯಾವದಾವ ನಮ್ಮಲ್ಲಿರುವಂಥ. ಯಾಕಂದ್ರೆ ಇದು ಮಂದಿ ಪುರಾಣ ಅಲ್ಲ, ಇದು ನಮ್ಮ ಪುರಾಣ, ನಮ್ಮೊಳಗಡೆ ಇರುವಂಥವೇ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರಲ್ಲ, ಇದರಲ್ಲಿ ನಿಜಗೊಂಡ್ರು ಭಾಳಷ್ಟು ಸರ್ಪಭೂಷಣರು ಕೂಡ ಹೇಳ್ತಾರೆ, ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮ ಬೇಕೆ, ಪರಮನ ನೆಲೆಗಾಣದ ಅತಿ ಜನ್ಮ ಬೇಕೆ ಅನ್ನುವಂಥದ್ದು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಬೇಕಾದಷ್ಟು ಅದಾವ ಅಂತಂದ್ರೂ ಕೂಡ ಏನಂದರೆ ಈ ಜ್ಞಾನ ಭಾಳಷ್ಟು ಮುಖ್ಯವಾಗಿರ್ತದೆ. ಇದನ್ನು ಪಡ್ಕೊಳ್ಳದೆ ಇದ್ರೆ ಜನ್ಮನೇ ವ್ಯರ್ಥ. ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮ ಬೇಕೆ ಅಂತ ಹೇಳ್ತಾರೆ. ಇಂಥ ಮನುಷ್ಯನ ಜನ್ಮ ತಗೊಂಡು ಏನು ಮಾಡ್ತಿ ಅಂತ ಮುಕ್ತಿಯನ್ನು ಪಡ್ಕೊಳ್ಳದೆ ಇದ್ರೆ ಎಲ್ಲ ವ್ಯರ್ಥ ಅನ್ನುವಂಥದ್ದು. ಪರಮನ ನೆಲೆಗಾಣದ ಅತಿ ಜನ್ಮ ಬೇಕೆ ಅನ್ನುವಂಥದ್ದು. ಇಲ್ಲಿ ಮತ್ತೆ ಹೇಳ್ತಾರ, ಅವು ಯಾವಂದ್ರೆ ಧನ ಮದ, ಯಾವ ಮನ್ಮಥನ ಕಾಟ ಒಂದು, ಆಮೇಲೆ ಅಷ್ಟ ಮದಗಳು 8 ಅದಾವ. ಅವುಗಳಲ್ಲಿ ಧನ ಮದ ಒಂದು, ಯೌವನ ಮದ ಒಂದು, ಆಮೇಲೆ ವಿದ್ಯಾ ಮದ, ಕುಲ ಮದ, ರೂಪ ಮದ, ಸ್ತ್ರೀ ಮದ, ರಾಜ್ಯ ಮದ, ಅಧಿಕಾರದ ಮದ. ನೋಡ್ರಿ, ಈ ಮದಗಳು ಏನದಾವ? 8 ಮದಗಳು ಎಲ್ಲಿ ಅದಾವ? ನನ್ನೊಳಗೆ ಅದಾವ. ಇವು ಧನ ಮದ, ರೊಕ್ಕಿದ್ದ ಕೂಡ ಭಾರಿ ಏನು ನನ್ನ ಸರಿನೇ ಯಾರಿಲ್ಲ ಅನ್ನುವಂಥದ್ದು. ವಿದ್ಯಾ ಮದ, ನಾ ಎಲ್ಲ ತಿಳ್ಕೊಂಡೇನೆ. ನಾವು ಹೇಳ್ತೀವಿ ಒಂದು 4-5 ಯಾವ್ದಾರ ಒಂದು ಭ್ರಮವಿದ್ಯೆ, ಯಾಕಂದರೆ ಶಾಲೆಯಲ್ಲಿ ಕಲಿಯುವಂಥದ್ದು ಭ್ರಮವಿದ್ಯೆ, ಗುರುವಿನ ಮುಖಾಂತರ ಕಲಿಯುವಂಥ ವಿದ್ಯೆ ಬ್ರಹ್ಮವಿದ್ಯೆ. ಒಂದೇ ಡಿಗ್ರಿ 2 ಡಿಗ್ರಿ ಏನಾರ ಮಾಡ್ಕೊಂಡಿವಿ ಅಂದ್ರೆ ನಾವೆಲ್ಲ ಕೇಳೋರು ಹುಚ್ಚರವ್ರ ಕಣ್ಣಿಗೆ. ಇದೆಲ್ಲ ಓಲ್ಡ್ ಸಿಸ್ಟಮ್, ಇದನ್ನು ಯಾರು ಕೇಳ್ತಾರಂತ ಹೇಳ್ತಾರೆ. ಅವಕ್ಕೆ ನೋಡಿದ್ರೆ ಒಂದು ಏನಾರು ಒಂದು ಕಷ್ಟ ಅನಿಸ್ತು, ಏನಾಯ್ತಂದ್ರೆ ಅದನ್ನು ಸಹನೆ ಮಾಡ್ಕೊಳ್ಳುವಂಥ ಶಕ್ತಿ ಅವಕ್ಕೆ ಇರಂಗಿಲ್ಲ. ಮತ್ತೆ ಆದ್ರೆ ಆ ಮದ ಬಂದ್ಬಿಡ್ತದೆ ನೋಡ್ರಿ ಅವಕ್ಕೆ. ಒಂದೇ ಡಿಗ್ರಿ ಓದಿದ್ರೆ ಸಾಕು, ನಮ್ಮ ಸರಿ ಯಾರಿಲ್ಲ ಅಂತಾವ. ದಿನ ಹಿಂಗೆ ಕುಂತು ಕೇಳ್ರಿ, ಹುಚ್ಚರದಾವ ಇವು, ಕೆಲಸ ಇಲ್ಲಿ ಅಂತ ಹೇಳ್ತಾರೆ. ಈ ಥರ ಮದಗಳು ಬರುವಂಥದ್ದು ಅದು ತನ್ನನ್ನು ತಾನು ಅನರ್ಥ ಮಾಡಿಬಿಡ್ತದೆ ಅನ್ನೋದು ಆ ರೀತಿಯಾಗಿ. ಮತ್ತು ಯೌವನ ಮದದಲ್ಲಂತೂ ಯಾರು ತಾಯಿ ತಂದೆ ಮಾತು ಕೇಳುವಂಥ ಸ್ಥಿತಿಯಲ್ಲೂ ಇರಂಗಿಲ್ಲ. ಯಾವುದು ಒಳ್ಳೇದಂತ ಯಾವುದು ಕೆಟ್ಟದ್ದಂತೂ ಕೂಡ ಅಲ್ಲಿ ಗೊತ್ತಾಗಲ್ಲ. ಆ ಒಂದು ಮದ ತುಂಬಿರ್ತದೆ ಮೈಯಲ್ಲಿ. ಯಾಕಂದರೆ ಯೌವನದ ಮದ ಅನ್ನುವಂಥದ್ದು ಕೂಡ ಭಾಳ ಅನರ್ಥವನ್ನು ಮಾಡ್ತದೆ. ಮತ್ತೆ ಹೇಳ್ತಾರೆ ಅವರು. ಆಮೇಲೆ ಸ್ತ್ರೀ ಮದ, ಸ್ತ್ರೀ ಇದ್ದಾಗ ಕೂಡ ಅಲ್ಲಿ ನಾನಾ ರೀತಿಯಿಂದ ಮದ ಇರುವಂಥದ್ದು. ಕುಲ ಮದ ಅನ್ನುವಂಥದ್ದು, ನಾನು ಅಂಥ ಜಾತಿ ಇಂಥ ಜಾತಿ, ನಾ ಶ್ರೇಷ್ಠ ಜಾತಿ. ಇಲ್ಲಿ ಶ್ರೇಷ್ಠ ಜಾತಿ ಅನ್ನೋ ಒಂದು ಕೂಡ ಅಜ್ಞಾನನೇ, ಕನಿಷ್ಠ ಜಾತಿ ಅನ್ನುವಂಥದ್ದು ಕೂಡ ಅಜ್ಞಾನೇ. ಇವೆರಡು ಬಂಧಕ್ಕೆ ತೊಗೊಂಡು ಹೋಗೋದು. ಇವೆಲ್ಲ ಯಾಕದಾವಂದ್ರೆ ನಿನ್ನ ಮುಂದಕ್ಕೆ ಬರಲಾರ್ದಂಗೆ ನಿನ್ನ ಭಾವದಲ್ಲಿರುವಂಥವು ಇವೆಲ್ಲ. ಈಗ ಒಂದು ಜೇನನ್ನು ತಗೊಳ್ಬೇಕಾದಾಗ ಹುಳಗಳನ್ನೆಲ್ಲ ಓಡಿಸ್ಬೇಕಾಗ್ತದೆ ಅಂದಾಗ ಮಾತ್ರ ನಾವು ಸಿಹಿಯಾದ ಜೇನನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದ್ರಂಗ ನಮ್ಮೊಳಗಡೆ ಇರುವಂಥ ಅಮೃತವಾದಂಥ ಜೇನು ಐತಲ್ಲ ಒಳಗಡೆ, ಅದನ್ನು ತಗೊಳ್ಬೇಕಾದ್ರೆ ಇವೆಲ್ಲ ಹುಳಗಳನ್ನು ಓಡಿಸ್ಬೇಕು. ನಾವು ಹೇಳ್ತೀವಿ ಇಂಥ ಮದಗಳೇ ದೊಡ್ಡದಪ್ಪ, ನಾವು ಅಂಥ ಜಾತಿ ಇಂಥ ಜಾತಿ ಕುಲ ಮದಗಳು ಇಟ್ಕೊಂಡು ಕುಂತ್ರ ಏನಾಗ್ತದೆ, ಇಲ್ಲಿ ಮುಂದಕ್ಕೆ ಬರೋಕ್ಕಾಗಂಗಿಲ್ಲ. ಅದಕ್ಕೆ ಈ ಒಂದು ಕುಲ ಮದ ಕೂಡ ಅಲ್ಲಿ ಹೋಗಬೇಕು, ಇದು ಒಂದು. ಆಮೇಲೆ ರೂಪ ಮದ, ನಾನು ಹಂಗದೀನಿ ಹಿಂಗದೀನಿ, ಇದು ಯಾವತ್ತದ ಶಾಶ್ವತ ಇರ್ತದೇನೆ, ಇದು ರೂಪು ಇಲ್ಲಲ್ಲ, ಇದು ಸ್ವಲ್ಪ ತೋರದಂಗೆ ಆಗ್ತದೆ ಅಷ್ಟೇ. ಮತ್ತು ಇದೇ ರೂಪ ಇರ್ತದೇನಂದ್ರೆ ಇಲ್ಲ. ಆ ಟೈಮ್ನಲ್ಲಿ ಭಾಳಷ್ಟು ಅನರ್ಥ ಆಗ್ತದೆ ಈ ರೂಪ ಮದ ಅನ್ನುವಂಥದ್ದು. ಮತ್ತು ಅಧಿಕಾರದ ಮದ, ಮತ್ತು ನೋಡ್ರಿ, ಅಧಿಕಾರ ಇತ್ತು ಅಂದಾಗ ರಿಟೈರ್ಮೆಂಟ್ ಆಗೋವರೆಗೂ ಮೆರೆದಾಡ್ತಾರೆ. ಹೌದಾ? ಯಾವುದೇ ಇರಲಿ, ಒಂದು ಮಿನಿಸ್ಟರ್ ಆಗಿರ್ಬೋದು, ಒಂದು ಅಧಿಕಾರಿಗಳಾಗಿರ್ಬೋದು, ದೊಡ್ಡ ನೌಕರಿ ಮಾಡ್ತೇನೆ ರೀ, ಎಷ್ಟು ದೊಡ್ಡ ನೌಕರಿ ಮಾಡ್ತೀಯಪ್ಪ, 60 ವರ್ಷ ಆದಮೇಲೆ ನಿನಗೆ ಯಾರು ಕೇಳ್ತಾರೆ? ಅದು ಒಂದು ಮದ ಇರ್ತದೆ, ನಂದು ಸರಿನೇ ಯಾರಿಲ್ಲ ಅಂತ. ಅಧಿಕಾರದಲ್ಲಿ ಇದ್ದಾಗ ನೋಡ್ಬೇಕು, ಒಬ್ಬೊಬ್ಬರ ಜೊತೆ ಮಾತೇ ಆಡಂಗಿಲ್ಲ ಅಷ್ಟೊಂದು. ಅದು ಒಂದು ಎಲ್ಲರೂ ಅಂತಲ್ಲ, ಕೆಲವ್ರು ಮಾತ್ರ. ಯಾಕಂದ್ರೆ ಭಾಳಷ್ಟು
ಅದು ಅಧಿಕಾರದ ಮತದಿಂದ ತುಂಬಿರ್ತಾರೆ. ತುಂಬಿ 60 ವರ್ಷನೂ ಎಲ್ಲ ಒಂದು ಇದೇ ಮತದಲ್ಲಿ ಕಳಿಸ್ಬಿಡ್ತಾರೆ ಕಾಲ. ಆಮೇಲೆ ಏನೂ ಉಳಿಯಂಗಿಲ್ಲ. ಇದು ಮದ ಕೂಡ ಬಹಳಷ್ಟು ಅನರ್ಥವನ್ನು ಉಂಟು ಮಾಡ್ತದೆ. ಆಮೇಲೆ ರಾಜ್ಯ ಮದ ಅನ್ನುವಂಥದ್ದು, ಈ ಮದಗಳು ಅನರ್ಥವನ್ನೇ ಉಂಟು ಮಾಡ್ತಕ್ಕಂಥವದಾವ. ಇವು ನಿನಗೇನು ಮಾಡ್ತಾವ, ಒಳ್ಳೇದನ್ನು ಮಾಡ್ತಾವ. ನೀ ಎಲ್ಲ ತಿಳ್ಕೊಂಡಿರ್ಬೇಕು, ನಮಗೇನು ಕಡಿಮೆ ಐತ್ರಿ, ರೊಕ್ಕ ರೂಪಾಯಿ ಐತೆ, ನಾವು ಯಾರಿಗೇನು ಕಡಿಮೆ ರೀ ಅಂತ ಅನ್ಬೋದು. ಆದ್ರೆ ಇವೇನು ಮಾಡ್ತಾವಂದ್ರೆ ಈ ಮದಗಳು ನಿನ್ನಲ್ಲಿ ಸೇರಿಕೊಂಡು ಅಂತಂದ್ರೆ ಭಾಳಷ್ಟು ಕಷ್ಟ ಆಗ್ತದೆ. ಅವ್ರು ಹೇಳ್ತಾರಲ್ಲ, ನಿಜಗೊಂಡ್ರೆ ಅದಕ್ಕೆ ಕೇಳ್ತಾರೆ ಅವರು, ಎಡರಡಿಸಿದ ವೇಳೆಯೊಳು ಧೈರ್ಯವನು, ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನು, ಕಡು ಜೌವನದೊಳು ವಿಕೃತಿ ದೋರದಿಹುದನು, ಪಿಡಿದ ನೇಮವನೆಡೆಬಿಡದತಿ ಛಲವನು, ಬೇಡುವೆನೋ ಅಭವ ನಿಮ್ಮನ್ನು ಭವಭವದೊಳಗೆ ಮಾಡೆನ ಒಲಿದು ಸುಗುಣ ಸಂತತಿಯೇ ನಿಂತು ಅಂತ ಹೇಳ್ತಾರೆ. ಇದಕ್ಕಾಗಿ ಹೆದರಿದ್ರು ಮಹಾತ್ಮರು. ಒಂದು ಸುಖ ಬಂದದ, ಒಂದು ಸಂಪತ್ತು ಬಂದದಂದ್ರೂ ಕೂಡ ಅದ್ರ ಕೊಡ್ಲಿ, ಯಾಕೆ ಬೇಡ ಅನ್ನಂಗ್ಲಾಗ ಬಾರದು, ಬಪ್ಪದು ತಪ್ಪದು, ಅದು ಬಂದರೂ ಕೂಡ ಅದ್ರ ಜೊತೆ ನನಗೆ ವಿನಯ ಕೊಡಪ್ಪ ಅಂತ ಕೇಳಿದಾರ ಅವ್ರು. ಹಂಗಾಗಿ ಇಲ್ಲಿ ಕೂಡ ಇವೆಲ್ಲ ಏನತ್ತವ ಮದಗಳು ಅನರ್ಥವನ್ನು ಉಂಟು ಮಾಡ್ತಾವ ನಿನಗ. ಹೇಗಂದ್ರ ಮದವೇರಿದಂಥ ಆನೆ ಹೆಂಗ್ ತಗ್ಗಿನಲ್ಲಿ ಬಿದ್ದು ಕೆಟ್ಟು ಹೋಗ್ತದೋ ಅದೇ ಪ್ರಕಾರ ಮನುಷ್ಯ ಕೂಡ ಇಂಥ ಮದಗಳಿಂದ ಸೇರ್ಕೊಂಡಾಗ ಇದನ್ನು ಕೆಟ್ಟು ಹೋಗ್ಬಿಡ್ತಾನ. ನಿನ್ನ ಅನರ್ಥವನ್ನೇ ನೀನೇ ಮಾಡ್ಕೊಳತ್ತೆ ಅಂತ ಹೇಳ್ತಾರೆ. ಏನ್ರಿ ಗುರುಗಳು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಅನ್ನಂಗಿಲ್ಪ. ಇದು ನಿನ್ನ ಒಂದು ಆನಂದದ ಮಾರ್ಗಕ್ಕೆ ಹೋಗಕ್ಕೆ ಇವೆಲ್ಲ ಅಡಚಣೆಗಳು ಮಾಡ್ತಾವ. ಅದಕ್ಕೆ ಇವು ನೀನು ಅಂಥ ಒಂದು ಸದಾಕಾಲ ಆನಂದವಾಗಿ ಅದನ್ನು ಪಡ್ಕೊಳ್ಬೇಕಾಗಿತ್ತು. ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತು ನಿನಗೆ ಅಂತಂದ್ರೆ ಇವೆಲ್ಲವುಗಳನ್ನು ನೀ ಬಿಟ್ಕೊಳ್ಬೇಕಾಗ್ತದ. ಈಗ ಯಾಕಂದ್ರೆ ಆರೋಗ್ಯ ಇಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಕೆಲವೊಂದು ಪಥ್ಯಗಳು ಹೇಳ್ತೇನತ್ತ, ನೋಡಪ್ಪ ಇವತ್ತ ನೀನು ಸಿಗರೇಟ್ ಬೀಡಿ ಬಿಡಬೇಕು, ಕುಡಿಯೋದು ಬಿಡಬೇಕು, ಇಲ್ಲಾಂದ್ರೆ ನೀನು ಕುಡಿದ ತಕ್ಷಣ ಸತ್ತು ಹೋಗ್ಬಿಡ್ತೀಯ ಅಂತ ಹೇಳ್ತಾರೆ. ಅಥವಾ ಈ ಹೆಣ್ಮಕ್ಳು ಯಾರನ್ನ ಹೋದ್ರೆ ಅವರಿಗೂ ಕೂಡ ಕೆಲವೊಂದೊಂದು ಪಥ್ಯಗಳು ಹೇಳ್ತಾರೆ. ಯಾಕಂದ್ರೆ ಇಂಥದ್ದು ಊಟ ಮಾಡಬೇಡ, ಎಣ್ಣೆಯಲ್ಲಿ ಕರದ ಪದಾರ್ಥ, ಬೋಂಡ ಬಜ್ಜಿ ಇಂಥವು ತಿನ್ಬೇಡ್ರಿ, ತಿಂದ್ರೆ ಕಲಸ ಆಗಿಬಿಡ್ತೀರಿ ಅಂತ ಹೇಳ್ತಾರೆ. ಹೌದಿಲ್ಲ? ಆವಾಗ ಯಪ್ಪ ನಾ ಸಾಯ್ತೀವಿ ಅಂತೇಳಿ ಬಿಟ್ಕೊಳ್ಬೇಕಾಗ್ತದೆ. ಹಂಗೆ ತಿಂದ್ರೆ ಆಯ್ತು, ಮತ್ತೆ ಸತ್ತು ಹೋಗ್ಬಿಡೋದಾಗ್ತದೆ. ಅದೇ ರೀತಿ ಇಲ್ಲಿ ಗುರು ಎಚ್ಚರಿಕೆ ಕೊಡ್ತಾನೆ. ಯಾವ ರೀತಿ ನೋಡಪ್ಪ, ಇದು ಪಥ್ಯ ಮಾಡ್ಬೇಕಾಗ್ತದೆ ನೋಡು. ಎಂಥ ಪಥ್ಯ, ನಾ ಔಷಧ ಕೊಡ್ತೀನಿ ಇಲ್ಲ ಅಂತಿಲ್ಲ, ಆದ್ರೆ ಇದ್ರ ಜೊತೆಗೆ ನೀ ಪಥ್ಯಗಳನ್ನು ಮಾಡಬೇಕು. ನಿನ್ನಲ್ಲಿರುವಂಥ ಇವೆಲ್ಲ ಇಲ್ಲ ಅಂತ ಇಲ್ಲ, ಎಲ್ಲ ಪ್ರತಿಯೊಬ್ಬರಲ್ಲಿ ಒಂದಲ್ದು ಒಂದು ಇದ್ದೇ ಇರ್ತಾವ. ಇಲ್ರಿ ನಮ್ಮ ಹತ್ರ ಇಲ್ಲ, ಗುರುಗಳು ಹಂಗಂತ ಇಲ್ಲ. ಯಾಕಂದ್ರೆ ಇದು ಜನ್ಮ ಜನ್ಮಾಂತರ ಇವು ನಿನ್ನ ಜೊತೆ ಬಂದದಕ್ಕಾಗಿ ಈಗ ಮತ್ತೆ ಹುಟ್ಟಿ ಬಂದಿದ್ದು. ಇಲ್ಲ ಅನ್ನೋಕ್ಕೇನು ಸಾಧ್ಯ? ನಿನ್ನ ಹತ್ರ ಏನಿರಲಿಲ್ಲ, ನೀವು ಹುಟ್ಟುತ್ತಿರ್ಲಿಲ್ಲ. ಅದಕ್ಕೆ ಇಲ್ಲಿ ಗುರುವಿಗೆ ಶರಣಾಗತನಾಗಿ ಇದು ಕೇಳಿದಾಗೆ ಗೊತ್ತಾಗುವಂಥದ್ದು. ಇಲ್ರಿ ಏನಿಲ್ಲ, ನಾ ಅಂಥ ಗುಣಗಳೆಲ್ಲ ಭಾಳ ಒಳ್ಳೆಯವನದೀನ್ರಿ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಒಳ್ಳೆಯವನಿದ್ದಿ, ನೀವು ಯಾವ ನಿನ್ನ ಹತ್ರ ಇರಲಿಲ್ಲ ಅಂದ್ರೆ ನೀವು ಮತ್ತೆ ಹುಟ್ಟಿ ಬರ್ತಿರ್ಲಿಲ್ಲ. ಹುಟ್ಟಿ ಬಂದಿದೆ ಅಂತಂದ್ಮೇಲೆ ಇವೆಲ್ಲ ನಿನ್ನ ಜೊತೆಗೆ ಇರ್ತಾವ. ಅದು ಗುರು ಮುಖಾಂತರ ತಿಳ್ಕೊಂಡಾಗ ನಿನಗೆ ಅರಿವಿಗೆ ಬರ್ತದೆ ಇದು ಕೂಡ. ಹಾಗಾಗಿ ಇಲ್ಲಿ ಯಾವ ರೀತಿ ಆ ಮದವೇರಿದ ಆನೆ ತಗ್ಗಿನಲ್ಲಿ ಬಿದ್ದು ಅನರ್ಥ ಆಗ್ತದ, ಅದೇ ರೀತಿ ಈ ಮದಗಳಲ್ಲಿ ನಿನಗೆ ಯಾವುದರ ಆಗಲಿ ಇತ್ತು ಅಂತಂದಾಗ ಇದು ಅನರ್ಥನೇ ಆಗ್ತದಪ್ಪ, ಮನುಷ್ಯ ಕೂಡ ಕೆಟ್ಟು ಹೋಗ್ಬಿಡ್ತಾನ ಅಂತ ಹೇಳ್ತಾರೆ. ಮತ್ತೆ ಶೋಕದಿಂದ ಬುದ್ಧಿಯು ಭ್ರಮಣ ಆಗುವಂಥದ್ದು. ಯಾಕಂದ್ರೆ ಈ ಶೋಕದಿಂದ, ಈ ಒಂದು ದುಃಖ ಏನಾದರೂ ಆಯಿತು ಅಂತಂದಾಗ ಈ ಭ್ರಮಣದಿಂದ ಅದೇನಾಗ್ತದೆ, ಬುದ್ಧಿ ಶೋಕ ಇತ್ತು ಅಂದಾಗ ಬುದ್ಧಿ ಕೂಡ ಏನಾಗ್ತದೆ, ಭ್ರಾಂತಿಯಿಂದ ಕೂಡ್ದಂಗೆ ಆಗ್ತದೆ, ಭ್ರಮೆ ಹಿಡ್ದಂಗೆ ಆಗಿಬಿಡ್ತದೆ, ಹಿಡಿತದೆ. ಯಾಕಂದ್ರೆ ಶ್ರೀರಾಮಚಂದ್ರ ಭಗವಂತನ ಅವತಾರ, ವಿಷ್ಣುವಿನ ಅವತಾರ ಇದ್ರೂ ಕೂಡ ಆತ ಬಹಳಷ್ಟು ದುಃಖದಿಂದ ಕೂಡಿದಂಥವನಾಗಿದ್ದ. ಆತ ಯಾವುದೋ ಒಂದು ಗಿಡಗಳಲ್ಲಿ ವನವಾಸಕ್ಕೆ ಅಲ್ಲಿ ಹೋದಾಗ ಒಂದೊಂದು ಗಿಡಗಳನ್ನು ಹಿಡ್ಕೊಂಡು ಹಾಯ್ ಸೀತಾ ಅಂತಿದ್ದಂತ ನೋಡ್ರಿ. ಅಷ್ಟೊಂದು ಆ ಒಂದು ಶೋಕ ಆತಗಾಗಿತ್ತು. ಈ ರೀತಿ ಕೂಡ ಒಂದು ದುಃಖ ಅಂತ ಜಾಸ್ತಿ ಅಂತಂದಾಗ ಕೂಡ ಬುದ್ಧಿ ಭ್ರಮಣ ಆಗಿಬಿಡ್ತದಲ್ಲಿ. ಇದನ್ನು ಕೂಡ ನೀನು ಎಚ್ಚರಿಕೆಯಿಂದ ತಗೊಳ್ಬೇಕಾಗ್ತದ. ಆಮೇಲೆ ಮೋಹದಿಂದ ಕೂಡ ಬಹಳಷ್ಟು ನಷ್ಟತೆಯನ್ನು ಹೊಂದುತ್ತಾನ ಅನ್ನುವಂಥ ವಿಚಾರವನ್ನು ನಾವು ನಾಳೆಯಿಂದ ನೋಡೋಣ. ಸಮಯ ಆಗ್ಯದ. ಮೋಹ ಅನ್ನುವಂಥದ್ದು ಕೂಡ ಬಹಳಷ್ಟು ನಮ್ಮನ್ನು ನರ್ತಕ್ಕೆ ತಗೊಂಡು ಹೋಗ್ತದ. ಅದಕ್ಕೆ ಇವೆಲ್ಲವುಗಳನ್ನು ಹಿಡ್ಕೊಂಡು ನಮ್ಗೆ ಆನಂದ ಆಗಲಿ ಅಂದ್ರೆ ಖಂಡಿತ ಆಗಂಗಿಲ್ಲ. ಗುರುದೇವ ಹೇಳಿದಂಥ ವಿಚಾರಗಳನ್ನು ಎಷ್ಟು ತಕ್ಕ ಮಟ್ಟಿಗೆ ಹೇಳೋದು ನಮ್ಮ ಆಯುಷ್ಯ. ಅದಕ್ಕೆ ಮಹಾತ್ಮರು ಹೇಳ್ತಿದ್ರು, ಇಂಥ ಆನಂದವನ್ನು ಪಡ್ಕೊಳಕ ಆಯುಷ್ಯ ಇರುವವರೆಗೂ ಟೈಮ್ ಐತಿ ನೋಡ್ರಿ. ಆಯುಷ್ಯ ಇರುವವರೆಗೂ ನಿಮ್ಗೆ ಟೈಮ್ ಐತೆ. ಅಲ್ಲಿಯ ಮಠ ನೀವು ಗುರುವಾಕ್ಯವನ್ನು ಕೇಳ್ಕೊಂಡು ಗೆಲ್ಲಲಿಕ್ಕೆ ಬರ್ತದ. ಸಮಯ ಐತೆ, ವ್ಯರ್ಥ ಮಾಡ್ಕೊಳ್ಬೇಡ್ರಿ ಅಂತ ಪದೇ ಪದೇ ಎಚ್ಚರಿಕೆ ಕೊಡ್ತಿದ್ರು. ಹಾಗಾಗಿ ನಾವು ಮತ್ತೇನೇನು ಹೇಳ್ತಾರೆ ವಿಚಾರಗಳನ್ನು ಅಂತ ನಾವು ಮತ್ತೆ ನಾಳೆ ವಿಚಾರದಲ್ಲಿ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.